press the bell icon on the YouTube app and never miss another update. ಹಲೋ, ಇವತ್ತು ಮ್ಯಾಥ್ಸ್ ಪೇಪರ್ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಇದು ನಿನ್ನೆ ಆಗಿರ್ತಕ್ಕಂಥ ಎಕ್ಸಾಮ್, ಡಿಸ್ಟ್ರಿಕ್ಟ್ ಲೆವೆಲ್ ಪ್ರಿಪರೇಟರಿ ಎಕ್ಸಾಮಿನೇಷನ್. ಇದು ಹೋಮ್ ಬೇಸ್ಡ್, ಅಂದ್ರೆ ನೀವು ಮನೆಯಲ್ಲೇ ಇರೋದ್ರಿಂದ ಇವಾಗ ನೀವು ಕುತ್ಕೊಂಡು ಮನೇಲಿ ವರ್ಕ್ ಮಾಡಿ ಬರೀತಕ್ಕಂಥ ಪೇಪರ್. ಇದರಲ್ಲಿ ಫಸ್ಟ್ ಮೈನ್ ಅಲ್ಲಿ ಎಷ್ಟು ಕ್ವಶನ್ಸ್ ಇರುತ್ತೆ? 8 ಕ್ವಶನ್ಸ್ ಇರುತ್ತೆ. ಅದು ಚೂಸ್ ದ ರೈಟ್ ಆನ್ಸರ್. ಚೂಸ್ ದ ರೈಟ್ ಆನ್ಸರ್ ಅಲ್ಲಿ 4 ಆಪ್ಷನ್ ಕೊಟ್ಟಿರ್ತಾರೆ. ನಿಮ್ಗೆ ಯಾವ್ದು ಆಪ್ಷನ್ ಸರಿ ಇದೆನೋ ಆಪ್ಷನ್ಗೆ ಏನ್ ಮಾಡ್ಬೇಕು, ನೀವು ರೈಟ್ ಮಾರ್ಕ್ ಹಾಕ್ಬೇಕು. ಮೊದಲನೇ ಕ್ವಶನ್, ದ nth ಟರ್ಮ್ ಆಫ್ ಎನ್ AP an is equal to 3n plus 3. an is equal to 3n plus 3 ಇದ್ದಾಗ ನಮ್ಗೆ ಎಷ್ಟನೇ ಟರ್ಮ್ ಅನ್ನ ಕೇಳಿದ್ದಾರೆ? 5th ಟರ್ಮ್ ಅನ್ನ ಕೇಳಿದ್ದಾರೆ. ಇದು 1 ಮಾರ್ಕ್ಸ್ಗೆ ಒಂದು ಕ್ವಶನ್ ಈ ತರ AP ಒಳಗೆ ಫ್ರೇಮಿಂಗ್ ಆಗಿರುತ್ತೆ. ಅವ್ರು ಎಷ್ಟನೇ ಟರ್ಮ್ ಅಂತ ಕೇಳಿರ್ತಾರೋ ಆ ಟರ್ಮ್ ಅನ್ನ n ಅಲ್ಲಿ ಹಾಕ್ಬೇಕು. ಅವರು 3rd ಟರ್ಮ್ ಅರ ಕೇಳಿ, 4th ಕೇಳಿ, 5th ಕೇಳಿ, ಅವ್ರು ಇಲ್ಲಿ 5th ಟರ್ಮ್ ಕೇಳಿರೋದ್ರಿಂದ ಎನ್ನಿಗೆ ನೀವು ಎಷ್ಟು ಹಾಕ್ಬೇಕು? 5 ಹಾಕ್ಬೇಕು. 5 plus 3 15 plus 3 is equal to ಎಷ್ಟು ಬರುತ್ತೆ? ಆನ್ಸರ್ 18 ಬರುತ್ತೆ. ಆದ್ರಿಂದ ನೀವು ಯಾವ್ದು ಹಾಕ್ಬೇಕು? ಸಿ ಆಪ್ಷನ್ ಹಾಕ್ಬೇಕು. ಸಿ ಗೆ ಎಷ್ಟಿದೆ? 18 ಇದೆ. ಆದ್ರಿಂದ ಫಸ್ಟ್ ಕ್ವಶನ್ಗೆ ಆನ್ಸರ್ ಎಷ್ಟು? 18. ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ಇಫ್ ದ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ x plus 2y equals 3, x plus 2y equals 3, 2x plus 4y equals k, 2y plus 4y equals k ಆದಾಗ ನಮ್ಗೆ k ವ್ಯಾಲ್ಯೂ ಬೇಕು. ಇದರಲ್ಲಿ ನಾವು 2 ತರಾನು ಕ್ಯಾಲ್ಕುಲೇಷನ್ ಮಾಡ್ಕೋಬಹುದು. ಆನ್ಸರ್ ಇಂದ ಆಪ್ಷನ್ ಅನ್ನ k ದಲ್ಲಿ ಹಾಕಿ ಚೆಕ್ ಮಾಡ್ತಾ ಹೋಗ್ಬೇಕು. ಇಲ್ಲ ಅಂದ್ರೆ ನೀವು ಪ್ರಾಬ್ಲಮ್ ಮಾಡೋನು ಮಾಡ್ಕೋಬಹುದು. ಬೆಟರ್ ಆಪ್ಷನ್, ಫಸ್ಟ್ ಗೆ 3 ಕೊಟ್ಟಿದ್ದಾರೆ ಅಂದ್ರೆ ನೀವು ಇಲ್ಲಿ 3 ಹಾಕಿದಾಗ ಅದು ಸೆಟ್ ಆಗಲ್ಲ. ಯಾಕಂದ್ರೆ ಇಲ್ಲಿ ಏನಿರುತ್ತೆ? 1 ಇರುತ್ತೆ ಕೋಎಫಿಷಿಯಂಟ್, 1/2 ಆಗುತ್ತೆ. ಇದು 2 1s 2 2s 1/2 ಆಗುತ್ತೆ. ಆದ್ರಿಂದ ಇಲ್ಲೂ ಎಷ್ಟು ಬರ್ಬೇಕು? ನನಗೆ 1/2ನೇ ಬರ್ಬೇಕಂದಾಗ 3 ಇದ್ದಾಗ ಇಲ್ಲಿ ಎಷ್ಟು ಬರಕ್ಕೆ ಚಾನ್ಸಸ್ ಇರುತ್ತೆ? 6 ಇರುತ್ತೆ. ಇಲ್ಲಿ 3ನೂ ಬರಲ್ಲ, ಪ್ಲಸ್ 6 ಬರೋದು, -6 ಬರಲ್ಲ. ಯಾಕಂದ್ರೆ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ. ಇಲ್ಲಿ 2 ಪ್ಲಸ್ ಇದೆ, ಪ್ಲಸ್ ಇಂಟು ಪ್ಲಸ್ ಪ್ಲಸ್, ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಇರೋದ್ರಿಂದ ಇಲ್ಲಿ ಎಷ್ಟು ಬರ್ಬೇಕು? ಆನ್ಸರ್ 6 ಬರ್ಬೇಕು. ಆದ್ರಿಂದ ಬಿ ಆಪ್ಷನ್ ಎಷ್ಟಿದೆ? 6 ಇದೆ. ನೀವು ಬಿ ಗೆ ಹಾಕ್ತೀರಾ. ನೆಕ್ಸ್ಟ್ ಥರ್ಡ್ ಕ್ವಶನ್, ಅಲ್ಲಿ ಕ್ವಶನ್ ಅಲ್ಲಿ ಏನ್ ಕೊಟ್ಟಿದ್ರು? ಸರ್ಕಲ್ಗೆ ಟಚ್ ಆಗ್ತಕ್ಕಂತ ಒಂದು ಪಾಯಿಂಟ್ ಗೆ ನಾವೇನಂತ ಕರಿತೀವಿ? ಟ್ಯಾಂಜೆಂಟ್ ಅಂತ ಕರಿತೀವಿ. ಸರ್ಕಲ್ ಮೇಲೆ 2 ಲೈನ್ಸ್ ಅಲ್ಲಿ ಇಂಟರ್ಸೆಕ್ಟ್ ಆದ್ರೆ ಸೀಕೆಂಟ್ ಅನ್ಬೇಕು. ಒಂದೇ ಒಂದು ಪಾಯಿಂಟ್ ಅಲ್ಲಿ ಟಚ್ ಆದ್ರೆ ಏನಂತ ಕರಿಬೇಕು ನಾವು? ಟ್ಯಾಂಜೆಂಟ್ ಅಂತ ಕರಿಬೇಕು. ನೆಕ್ಸ್ಟ್ ಫೋರ್ತ್ ಕ್ವಶನ್ ಅಲ್ಲಿ, if the roots of the quadratic equation x square plus 4x plus k equals 0 are equal, then the value of k is ಎಷ್ಟು ಬರುತ್ತೆ? ಅಲ್ಲಿ k ಗೆ 4 ಹಾಕಿದಾಗ ನಮ್ಗೆ ಪ್ರಾಬ್ಲಮ್ ಮಾಡಕ್ ಬರುತ್ತೆ. ಆದ್ರಿಂದ ನೀವು ಎಷ್ಟು ಹಾಕ್ಬೇಕು? k ವ್ಯಾಲ್ಯೂನ 4 ಹಾಕ್ಬೇಕು. 5th ಕ್ವಶನ್, sin 30 into cos 60 ಅಂದ್ರೆ ಅದು ಡೈರೆಕ್ಟ್ ಆಗಿದೆ ಕ್ವಶನ್. ನೀವು ವ್ಯಾಲ್ಯೂ ಹಾಕಿ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ ನಿಮಗೆ? 5th ಗೆ 1/4 ಬರುತ್ತೆ. 5th ಆನ್ಸರ್ ಎಷ್ಟು ಬರುತ್ತೆ? 1/4 ಬರುತ್ತೆ. ಅಲ್ಲಿ ಪ್ರಾಬ್ಲಮ್ ಮಾಡೋ ಅಂತ ಅವಶ್ಯಕತೆ ಇಲ್ಲ. 6th ಕ್ವಶನ್, ದ ಡಿಸ್ಟೆನ್ಸ್ ಆಫ್ ದ ಕೋಆರ್ಡಿನೇಟ್ a2, 3 ಫ್ರಮ್ ದ y ಆಕ್ಸಿಸ್ ಅಂತ ಕೇಳಿದ್ದಾರೆ. y ಆಕ್ಸಿಸ್ ಅಂತ ಕೇಳಿದಾಗ x is equal to 0 ಆಗುತ್ತೆ. ನೀವು ಫಾರ್ಮುಲಾ ಮೆಥಡ್ ಅಲ್ಲಿ ಅಪ್ಲೈ ಮಾಡಿದ್ರೆ ನಿಮಗೆ ಎಷ್ಟು ಬರುತ್ತೆ? ಆನ್ಸರ್ 2 ಯೂನಿಟ್ಸ್ ಬರುತ್ತೆ. ಇಲ್ಲಿ ಯೂನಿಟ್ಸ್ ಅನ್ನೋದು ಮೆನ್ಷನ್ ಮಾಡಿದ್ರೆ ನೀವು ಬರಿಬೇಕಾದ್ರೆ 2 ಅಂತ ಬರೀಕೂಡ್ದು, 2 ಮುಂದೆ ಯೂನಿಟ್ಸ್ ಅಂತಾನು ಬರಿಬೇಕು. ಆಗ ಮಾತ್ರ ನಿಮಗೆ ಏನ್ ಕೊಡ್ತಾರೆ? ಮಾರ್ಕ್ಸ್ ಕೊಡ್ತಾರೆ. ನೆಕ್ಸ್ಟ್ 7th ಕ್ವಶನ್, ದ ಸರ್ಫೇಸ್ ಏರಿಯಾ ಆಫ್ ದ ಹೆಮಿಸ್ಫಿಯರ್. ಸರ್ಫೇಸ್ ಏರಿಯಾ ಆಫ್ ದ ಹೆಮಿಸ್ಫಿಯರ್ ಫಾರ್ಮುಲಾ 3πr². 3πr². ಇಲ್ಲಿ 3 ಇಂಟು π ಅಂದ್ರೆ ಎಷ್ಟು? 22/7 ಇಂಟು r ಅಂದ್ರೆ ರೇಡಿಯಸ್ ಎಷ್ಟು ಕೊಟ್ಟಿದ್ದಾರೆ? ರೇಡಿಯಸ್ 7 ಕೊಟ್ಟಿದ್ದಾರೆ. 7 ಇಂಟು 7, 7 7 ಕ್ಯಾನ್ಸಲ್ ಆಗುತ್ತೆ. ನೀವು ಕ್ಯಾಲ್ಕುಲೇಷನ್ ಮಾಡಿದ್ರೆ ಎಷ್ಟು ಬರುತ್ತೆ? 462 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರೀತೀರಾ. ಇದು ಏರಿಯಾ ಆಗಿರೋದ್ರಿಂದ ಯೂನಿಟ್ ಅನ್ನ ನೋಡ್ಕೊಳ್ರಿ, ಸೆಂಟಿಮೀಟರ್ ಸ್ಕ್ವೇರ್ ಬರಿಬೇಕು. ನೆಕ್ಸ್ಟ್ 8th ಕ್ವಶನ್, ದ ಪೆರಿಮೀಟರ್ ಬೇಸ್ ಆಫ್ ಎ ಸಿಲಿಂಡರ್ ಈಸ್ 5 ಸೆಂಟಿಮೀಟರ್ ಅಂಡ್ ದ ಕರ್ವ್ಡ್ ಸರ್ಫೇಸ್ ಏರಿಯಾ ಎಷ್ಟು ಕೊಟ್ಟಿದ್ದಾರೆ? ಕರ್ವ್ಡ್ ಸರ್ಫೇಸ್ ಏರಿಯಾ ಅಂದ್ರೆ ಯಾವುದು? CSA ಎಷ್ಟು ಕೊಟ್ಟಿದ್ದಾರೆ? ಅವರು 10 ಕೊಟ್ಟಿದ್ದಾರೆ. 10 ಸೆಂಟಿಮೀಟರ್ ಸ್ಕ್ವೇರ್ ಕೊಟ್ಟಿದ್ದಾರೆ. ಪೆರಿಮೀಟರ್ ಆಫ್ ದ ಬೇಸ್ ಆಫ್ ದ ಸಿಲಿಂಡರ್. ಪೆರಿಮೀಟರ್ ಅಂದ್ರೆ ಏನು? ಸರ್ಕಂಫರೆನ್ಸ್ ಅಂತ ಕರಿತೀವಿ. ಅದೆಷ್ಟು ಕೊಟ್ಟಿದ್ದಾರೆ? 5 ಕೊಟ್ಟಿದ್ದಾರೆ.
ಇದರಿಂದ ನಾವು ರೇಡಿಯಸ್ ಅನ್ನ ಕಂಡುಹಿಡ್ಕೊಂಡು 2πRh ಫಾರ್ಮುಲಾ ಹಾಕಿದ್ರೆ ನಿಮಗೆ ಎಷ್ಟು ಬರುತ್ತೆ ಆನ್ಸರು 2 ಸೆಂಟಿಮೀಟರ್ ಬರುತ್ತೆ. ಪೆರಿಮೀಟರ್ ಅಂದ್ರೆ ಏನು 2πr. ಇದರಿಂದ ನಾವ್ ಏನ್ ಕಂಡುಹಿಡ್ಕೋಬೇಕು ರೇಡಿಯಸ್ ಅನ್ನ ಕಂಡುಹಿಡ್ಕೊಂಡ್ರೆ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ ಎಷ್ಟು ಬರುತ್ತೆ ಆನ್ಸರ್ 2 ಸೆಂಟಿಮೀಟರ್ ಬರುತ್ತೆ. ನೆಕ್ಸ್ಟ್ ಸೆಕೆಂಡ್ ಮೈನ್ ಅಲ್ಲಿ 9th ಕ್ವಶನ್ 3x + 2y - 8 = 0, 6x + 4y - 24 = 0 ಇದೆ. ಇಲ್ಲಿ ಏನ್ ಕೇಳಿದ್ದಾರೆ ಅವರು ನಮ್ಗೆ A1 ಮತ್ತೆ A2 B1 ಮತ್ತೆ B2 C1 ಮತ್ತೆ C2. ಇದು ಕ್ವಶನ್ ಅಲ್ಲಿ ಏನಿದಪ್ಪ ಅಂತಂದ್ರೆ 24 ಇದೆ, ಬಟ್ ಕೀ ಆನ್ಸರ್ ಅಲ್ಲಿ 16 ಬರ್ಕೊಂಡಿದ್ದಾರೆ. ನೀವು 24 ಬರ್ಕೊಳ್ರಿ. ಈಕ್ವೇಶನ್ ಇರೋದೇನು 3x + 2y - 8 = 0. ನೆಕ್ಸ್ಟ್ 6x + 4y - 24 ಇದೆ. ಕ್ವಶನ್ ಅಲ್ಲಿ ಎಷ್ಟಿದೆ 24 ಇದೆ. ಕೀ ಆನ್ಸರ್ ಅಲ್ಲಿ 16 ಬರ್ಕೊಂಡಿದ್ದಾರೆ. ಅದು ಒಂದು ಸ್ವಲ್ಪ ಮಿಸ್ಟೇಕ್ ಆಗಿದೆ, ಚೇಂಜ್ ಮಾಡ್ಕೊಳ್ರಿ. ಇವಾಗ A1 A2 B1 B2 C1 C2 ಹಾಕೊಂಡಾಗ 3/6 ಅಂದ್ರೆ ಎಷ್ಟು ಬರುತ್ತೆ 1/2 ಬರುತ್ತೆ. 2/4 ಅಂದ್ರೆ ಎಷ್ಟು ಬರುತ್ತೆ 1/2 ಬರುತ್ತೆ. -8 -24 ಅಂದ್ರೆ ಎಷ್ಟು ಬರುತ್ತೆ 1/3 ಬರುತ್ತೆ. 1/3 ಬರೋದ್ರಿಂದ A1/A2 = ಇವೆರಡು ಸೇಮ್ ಇದಾವೆ. A1/A2 = B1/B2 is not equal to ಏನು C1/C2. ಆದ್ರಿಂದ ದ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ ಹ್ಯಾಸ್ ನೋ ಸೊಲ್ಯೂಷನ್. ಇದು ಆಪ್ಷನ್ ಕೊಟ್ಟಿರಲ್ಲ, ನೀವು ಉತ್ತರ ಏನ್ ಬರಿಬೇಕು ನೋ ಸೊಲ್ಯೂಷನ್ ಅಂತ ಬರಿಬೇಕು. ವರ್ಕಿಂಗ್ ಅನ್ನ ಮಾಡಿ ತೋರಿಸ್ಬೇಕು, ಅವಾಗ 1 ಮಾರ್ಕ್ಸ್ ಫುಲ್ ಬರುತ್ತೆ. A1/A2 = B1/B2 = C1/C2. ನೆಕ್ಸ್ಟ್ 10th ಕ್ವಶನ್ ರೈಟ್ ದ ಡಿಸ್ಕ್ರಿಮಿನೆಂಟ್ ಅಂತ ಕೇಳಿದ್ದಾರೆ. ಡಿಸ್ಕ್ರಿಮಿನೆಂಟ್ ಅಂದ್ರೆ ಏನು ಡೆಲ್ಟಾ ಅಂತ. ಡಿಸ್ಕ್ರಿಮಿನೆಂಟ್ ಅಂದ್ರೆ ಡೆಲ್ಟಾ ಅಂತ ಕರಿತೀವಿ. ಆದ್ರಿಂದ ಫಾರ್ಮುಲಾ ಏನು ಡೆಲ್ಟಾ = B² - 4AC. ಡೆಲ್ಟಾ = B² - 4AC. ನೆಕ್ಸ್ಟ್ 11th ಕ್ವಶನ್ cot θ - tan 90 - θ. tan 90 - θ ಅಂದ್ರೆ cot θ - cot θ ಅಂದ್ರೆ ಏನಾಗುತ್ತೆ 0 ಆಗುತ್ತೆ. ಆದ್ರಿಂದ ಉತ್ತರ ಏನ್ ಬರೀತೀರಾ ನೀವು 0 ಅಂತ ಬರೀತೀರಾ. ನೆಕ್ಸ್ಟ್ 12th ಕ್ವಶನ್ ಫಿಗರ್ ಕೊಟ್ಟಿದ್ದಾರೆ. ಫಿಗರ್ ಅಲ್ಲಿ ರೈಟ್ ಆಂಗಲ್ ಟ್ರಯಾಂಗಲ್ ಇದೆ. ರೈಟ್ ಆಂಗಲ್ ಟ್ರಯಾಂಗಲ್ ಅಲ್ಲಿ PR ಎಷ್ಟಿದೆ 5 ಸೆಂಟಿಮೀಟರ್ ಇದೆ. ಇಲ್ಲಿ Q ಇದೆ. ಅವ್ರು ನಮಗೆ ಏನ್ ಕ್ವಶನ್ ಕೇಳಿದ್ದಾರೆ ಅಂದ್ರೆ ಇನ್ ದ ಫಿಗರ್ ಆಂಗಲ್ P = 90, ಆಂಗಲ್ Q = ಆಂಗಲ್ R. ಆಂಗಲ್ Q = ಆಂಗಲ್ R ಆದಾಗ PQ = QR ಆದಾಗ ಸೈಡ್ ಏನಾಗುತ್ತೆ PQ = PR ಆಗುತ್ತೆ. ಆದ್ರಿಂದ ನಮಗೆ ಅವ್ರು ಏನ್ ಕೇಳಿದ್ದಾರೆ tan 45 ಕೇಳಿದ್ದಾರೆ. ಎಷ್ಟು ಕೇಳಿದ್ದಾರೆ ಅವರು tan 45 ಕೇಳಿದ್ದಾರೆ. ಅದಕ್ಕೆ ಈ ಆನ್ಸರ್ ಅಲ್ಲಿ ಸ್ವಲ್ಪ ಮಿಸ್ ಆಗಿದೆ. tan 45 ಅಂದ್ರೆ ಏನು tan 45 ಆನ್ಸರ್ ಎಷ್ಟು 1 ಇರುತ್ತೆ. ದಟ್ ಈಸ್ ಈಕ್ವಲ್ ಟು ಎಷ್ಟು ಬರ್ಕೋಬೇಕು ನೀವು ಆಪೋಸಿಟ್ ಬೈ ಅಡ್ಜಸೆಂಟ್ ಅಂದ್ರೆ QR/PQ ಬರ್ಕೋಬೇಕು. QR/PQ ಬರ್ಕೊಂಡ್ರೆ ಎಷ್ಟು ಬರುತ್ತೆ ನಿಮಗೆ ಆನ್ಸರ್ 5 ಬರುತ್ತೆ. ಆದ್ರಿಂದ ಆನ್ಸರ್ ಎಷ್ಟು ಬರಿಬೇಕು ಇದಕ್ಕೆ 5 ಸೆಂಟಿಮೀಟರ್ ಬರಿಬೇಕು. ನೆಕ್ಸ್ಟ್ 13th ಕ್ವಶನ್ ರೈಟ್ ದ ಕೋಆರ್ಡಿನೇಟ್ಸ್ ಆಫ್ ದ ಮಿಡ್ ಪಾಯಿಂಟ್ ಆಫ್ ದ ಲೈನ್ ಸೆಗ್ಮೆಂಟ್ ಜಾಯಿನಿಂಗ್ ದ ಪಾಯಿಂಟ್ಸ್ P(x1, y1), Q(x2, y2) ಅಂತಂದ್ರೆ ಮಿಡ್ ಪಾಯಿಂಟ್ ಫಾರ್ಮುಲಾ ಬರಿಬೇಕು. ಮಿಡ್ ಪಾಯಿಂಟ್ ಫಾರ್ಮುಲಾ ಏನು x1 + x2/2 y1 + y2/2. ಇದು ಮಿಡ್ ಪಾಯಿಂಟ್ ಫಾರ್ಮುಲಾ. ಬರ್ದು ಬ್ರಾಕೆಟ್ ಹಾಕಿ ಎರಡರ ಮಧ್ಯೆ ಏನ್ ಹಾಕ್ಬೇಕು ಕಾಮ ಹಾಕ್ಬೇಕು ಅಂದ್ರೆ ಫುಲ್ ಮಾರ್ಕ್ಸ್ ಬರುತ್ತೆ. ಸಪರೇಟ್ ಆಗಿ ಬಿಡ್ಬೇಡ್ರಿ, ಬ್ರಾಕೆಟ್ ಹಾಕಿ ಮಧ್ಯದಲ್ಲಿ ಕಾಮ ಹಾಕ್ರಿ. ನೆಕ್ಸ್ಟ್ 14th ಕ್ವಶನ್ ಫೈಂಡ್ ದ ಮೀನ್ ಕೇಳಿದ್ದಾರೆ. ಮೀನ್ ಅಂದ್ರೆ ಏನು x⁻ ಅಂತ ಕರಿತೀವಿ. x⁻ = ಸಮೇಶನ್ ಆಫ್, ಇಲ್ಲಿ ಫ್ರೀಕ್ವೆನ್ಸಿ ಇಲ್ಲ ಆದ್ರಿಂದ ಬರೀ ಫಾರ್ಮುಲಾ ಏನಾಗುತ್ತೆ (x/n) ಆಗುತ್ತೆ. ಕಂಪ್ಲೀಟ್ ಆಗಿ ಎಲ್ಲ ಆಡ್ ಮಾಡ್ಬೇಕು. ಏನೇನ್ ಕೊಟ್ಟಿದ್ದಾರೆ ಅವರು 5 + 8 + 10 + 14 + 18 ಎಷ್ಟು ನಂಬರ್ ಇದೆ ಇಲ್ಲಿ 5 ನಂಬರ್ ಇದೆ. ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ 55 ಬರುತ್ತೆ. 55/5 ಅಂದ್ರೆ ಆನ್ಸರ್ ಎಷ್ಟು ಬರೀತೀರಾ
11 ಬರೀತೀರಾ. ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ 1 ಮಾರ್ಕ್ಸ್ಗೆ 1 ಕ್ವಶನ್ ಫ್ರೇಮಿಂಗ್ ಆಗಿರುತ್ತೆ. ಇದು ತುಂಬಾ ಸಿಂಪಲ್ ಆಗಿರೋದ್ರಿಂದ ಇಲ್ಲಿ ಎಫ್ ಬರ್ಕೋಬೇಡ್ರಿ, ಫ್ರೀಕ್ವೆನ್ಸಿ ಇಲ್ಲ, ಬರೀ ನಂಬರ್ ಅನ್ನ ಆಡ್ ಮಾಡಿ ಡಿವೈಡೆಡ್ ಬೈ ಮಾಡಿದ್ರೆ ನಿಮಗೆ ಏನ್ ಸಿಗುತ್ತೆ, ಮೀನ್ ವ್ಯಾಲ್ಯೂ ಸಿಗುತ್ತೆ. ನೆಕ್ಸ್ಟ್ 15th ಕ್ವಶನ್ ಏನ್ ಕೇಳಿದ್ದಾರೆ ಅವರು, ಥೇರಮ್ ಕೇಳಿದ್ದಾರೆ, BPT ಥೇರಮ್ ಕೇಳಿದ್ದಾರೆ. ಅದ್ರದ್ದು ಏನ್ ಬರಿಬೇಕು, ಸ್ಟೇಟ್ಮೆಂಟ್ ಬರಿಬೇಕು. ಇನ್ವರ್ಟೆಡ್ ಕಾಮ ಹಾಕಿ ಸ್ಟೇಟ್ಮೆಂಟ್ ಅನ್ನ ಬರೀರಿ. ಇಫ್ ಎ ಲೈನ್ is drawn parallel to one side of a triangle to intersect the other two sides at distinct points, the other two sides are divided in the same ratio. ಅಕಸ್ಮಾತ್ ನಿಮಗೆ ಡೆಫಿನೇಷನ್ ನೆನಪಾಗದೆ ಹೋದ್ರು ಫಿಗರ್ ಥೇರಮ್ ಇನ್ ಫಿಗರ್ ಬರ್ದಾದ್ರೂ ತೋರಿಸ್ರಿ, ಹಾಫ್ ಮಾರ್ಕ್ಸ್ ಕೊಡ್ತಾರೆ. ಹಂಗೆ ಬಿಟ್ ಬರಕ್ ಹೋಗ್ಬೇಡ್ರಿ. ನೆಕ್ಸ್ಟ್ 16th ಕ್ವಶನ್, ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದ ಫ್ರಸ್ಟ್ರಮ್ ಆಫ್ ದ ಕೋನ್. ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದ ಫ್ರಸ್ಟ್ರಮ್ ಆಫ್ ದ ಕೋನ್ ಅಂದ್ರೆ πl into r1 plus r2 plus pi into r1 square plus r2 square, r1 square plus r2 square. ಇದು ಏನು ನಮ್ಗೆ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದ ಫ್ರಸ್ಟ್ರಮ್ ಆಫ್ ದ ಕೋನ್ ಇನ ಫಾರ್ಮುಲಾ. ಇಲ್ಲಿ ಎಲ್ ಅಂದ್ರೆ ಏನಂತ ಬರಿಬೇಕು, ಸ್ಲ್ಯಾಂಟ್ ಹೈಟ್ ಅಂತ ಬರಿಬೇಕು. ಆರ್ ಅಂದ್ರೆ ಏನು, ರೇಡಿಯಸ್ ಅಂತ ಬರೀತೀರಾ, ಅಥವಾ r1 ಮತ್ತೆ r2 ಅಂದ್ರೆ ರೇಡಿಯೈ ಆಫ್ ದ ಬೇಸಸ್ ಆಫ್ ದ ಫ್ರಸ್ಟ್ರಮ್ ಅಂತ ಬರಿಬೇಕು. 1 ಮಾರ್ಕ್ಸ್ ಆಗಿರೋದ್ರಿಂದ ಫಾರ್ಮುಲಾ ಬರೆದು ಅದ್ರ ಕೆಳಗೆ ನೀವು ಎಲ್ ಅಂದ್ರೆ ಆರ್ ಅಂದ್ರೆ ಏನು ಅಂತ ತೋರಿಸ್ಬೇಕು. ನೆಕ್ಸ್ಟ್ ಸೆಕೆಂಡ್ ಮೈನ್ ಅಲ್ಲಿ ಎಷ್ಟು ಕ್ವಶನ್ ಇರುತ್ತೆ, 8 ಕ್ವಶನ್ ಇರುತ್ತೆ. 8 ಕ್ವಶನ್ಗೆ ಕೆಲವೊಂದ್ ಹತ್ರ ಚಾಯ್ಸ್ ಕೊಟ್ಟಿರ್ತಾರೆ, ಕೆಲವೊಂದ್ ಹತ್ರ ಕೊಟ್ಟಿರಲ್ಲ. ಫಸ್ಟ್ 17th ಕ್ವಶನ್ ನಲ್ಲಿ ಒಂದು AP ಮೇಲೆ ಫ್ರೇಮಿಂಗ್ ಆಗಿರುತ್ತೆ ಕ್ವಶನ್. ತುಂಬಾ ಸಿಂಪಲ್ ಆಗಿ ಅವರು ಏನ್ ಕೇಳ್ತಾರೆ, ನಮ್ಗೆ ಸಮ್ ಕೇಳ್ಬೋದು ಅಥವಾ ಎಷ್ಟನೇ ಟರ್ಮಿನ ಆನ್ಸರ್ ಎಷ್ಟು ಅಂತ ಕೇಳ್ಬೋದು. ಇಲ್ಲಿ ಅವ್ರು ಏನ್ ಕೇಳಿದಾರೆ, ನಮ್ಗೆ 20th ಟರ್ಮ್ ಅನ್ನ ಕೇಳಿದ್ದಾರೆ. AP ಇರೋದೇನು 2, 5, 8, 11 ಇದೆ. ಇದರಲ್ಲಿ ನಮಗೆ ಎಷ್ಟನೇ ಟರ್ಮ್ ಅನ್ನ ಕೇಳಿದ್ದಾರೆ, ಅವರು 20th ಟರ್ಮ್ ಅನ್ನ ಕೇಳಿದ್ದಾರೆ. 20th ಟರ್ಮ್ ಅನ್ನ ಕೇಳಿದಾಗ A is equal to, ಇದು 2 ಮಾರ್ಕ್ಸಿಗೆ ಆಗಿರೋದ್ರಿಂದ ನೀವು ಎಲ್ಲ ಬರ್ಕೋಬೇಕು. LHS ಅಲ್ಲಿ A is equal to ಎಷ್ಟು, ಫಸ್ಟ್ ಟರ್ಮ್ 2, D is equal to ಎಷ್ಟು, ಕಾಮನ್ ಡಿಫರೆನ್ಸ್. ಸೆಕೆಂಡ್ ಟರ್ಮ್ ಅಲ್ಲಿ ಫಸ್ಟ್ ಟರ್ಮ್ ಅನ್ನ ಸಬ್ಟ್ರಾಕ್ಟ್ ಮಾಡಿದ್ರೆ 5 ಅಲ್ಲಿ 2 ಹೋದ್ರೆ ಎಷ್ಟು ಬರುತ್ತೆ, 3 ಬರುತ್ತೆ. ನಮ್ಗೆ ಎಷ್ಟನೇ ಟರ್ಮ್ ಕೇಳಿದ್ದಾರೆ, 20th ಕೇಳಿರೋದ್ರಿಂದ N is equal to ಎಷ್ಟು ಹಾಕ್ತೀರಾ, 20 ಹಾಕ್ತೀರಾ. ಆದ್ರಿಂದ ಫಾರ್ಮುಲಾ ಏನು, AN is equal to A plus n minus 1 into d. ಇಲ್ಲಿ a ಅಂದ್ರೆ ಎಷ್ಟು, 2 ಹಾಕ್ತೀರಾ, 2 plus 20 minus 1 into d ಅಂದ್ರೆ ಎಷ್ಟು, 3. 2 plus 20 ಅಲ್ಲಿ 1 ಹೋದ್ರೆ ಎಷ್ಟು, 19 into 3 ಅಂದ್ರೆ 2 plus 19 3s ಎಷ್ಟು, 57. 57 plus 2 ಎಷ್ಟು, 59. ಆದ್ರಿಂದ A20 is equal to ಎಷ್ಟು ಬರಿಬೇಕು, 59 ಅನ್ನ ಬರಿಬೇಕು. ಇದು 17th ಕ್ವಶನ್. ನೆಕ್ಸ್ಟ್ 18th ಕ್ವಶನ್ ಮತ್ತೆ AP ಮೇಲೆನೆ ಇದೆ. ಅವ್ರು ಏನ್ ಕೇಳಿದ್ದಾರೆ, ಸಮ್ ಆಫ್ ದ ಫಸ್ಟ್ 12 ಟರ್ಮ್ಸ್ ಅನ್ನ ಕೇಳಿದ್ದಾರೆ. ಎಷ್ಟು ಟರ್ಮ್ ಅನ್ನ ಕೇಳಿದ್ದಾರೆ, 12 ಟರ್ಮ್ಸ್ ಅನ್ನ ಕೇಳಿದ್ದಾರೆ. ಆದ್ರೆ ನೋಡ್ರಿ, ನಂಬರ್ ಮಧ್ಯೆ ಪ್ಲಸ್ ಹಾಕಿದ್ರು ಸಮ್ ಫಾರ್ಮುಲಾನೇ ಹಾಕೋಬೇಕು. ಬಟ್ ಅವರು ಡೈರೆಕ್ಟ್ ಆಗಿ ಸಮ್ ಅಂತ ಕೇಳಿರೋದ್ರಿಂದ ಯಾವ ಫಾರ್ಮುಲಾ ಹಾಕ್ತೀರಾ ನೀವು, SN ಫಾರ್ಮುಲಾ ಹಾಕ್ಬೇಕು. ಸಮ್ ಅಂತ ಕೇಳಿದಾಗ ಯಾವ ಫಾರ್ಮುಲಾ ಹಾಕ್ಬೇಕು, SN ಫಾರ್ಮುಲಾ. SN is equal to n/2 into 2a plus n minus 1 into d. ಇದು SN ಫಾರ್ಮುಲಾದಲ್ಲಿ AP ಇರೋದೇನು 2, 8, 14 ಅಂತ ಇದೆ. ಎಷ್ಟು ಟರ್ಮ್ ಅನ್ನ ಕೇಳಿದ್ದಾರೆ, 12 ಟರ್ಮ್ಸ್ ಅನ್ನ ಕೇಳಿದ್ದಾರೆ. ಆದ್ರಿಂದ N is equal to ಎಷ್ಟು, 12. A is equal to ಎಷ್ಟು, ಫಸ್ಟ್ ಟರ್ಮ್ 2. D is equal to 8 ಅಲ್ಲಿ 2 ಹೋದ್ರೆ ಎಷ್ಟು ಬರುತ್ತೆ, 6 ಬರುತ್ತೆ. ಅವ್ರು ನಮಗೆ ಸಮ್ ಕೇಳಿರೋದ್ರಿಂದ SN is equal to ಏನ್ ಹಾಕೋಬೇಕು, ಕ್ವಶನ್ ಮಾರ್ಕ್ ಹಾಕ್ಬೇಕು. ನೆಕ್ಸ್ಟ್ N ಇದ್ದಲ್ಲಿ ಎಷ್ಟು ಹಾಕ್ತೀರಾ, 12 divided by 2 into the bracket 2 into A ಅಂದ್ರೆ ಎಷ್ಟು, 2 plus 12 minus 1 into D ಅಂದ್ರೆ ಎಷ್ಟು, 6. That is equal to 2 1s are 2 6s are 6 into 2 2s are 4 plus 12 ಅಲ್ಲಿ 1 ಹೋದ್ರೆ ಎಷ್ಟು, 11. 11 into 6. That is equal to 6 into 4 plus 66. That is equal to 6 into 66 plus 4 ಅಂದ್ರೆ ಎಷ್ಟು, 70 ಆಗುತ್ತೆ. 70 into 6 ಅಂದ್ರೆ ಎಷ್ಟು ಬರುತ್ತೆ, 420 ಬರುತ್ತೆ. Therefore SN is equal to ಎಷ್ಟು,
420 ಆನ್ಸರ್ ಬರೀತೀರಾ. ಆದ್ರಿಂದ 18ಗೆ ಎಷ್ಟು ಬರಿಬೇಕು ನೀವು? ಸಮ್ ಆಫ್ ದ 12 ಟರ್ಮ್ಸ್ ಎಷ್ಟು ಬರುತ್ತೆ? 420 ಬರುತ್ತೆ. ಇದು ಟೆಕ್ಸ್ಟ್ ಬುಕ್ ಅಲ್ಲೂ ಇರ್ತಕ್ಕಂತ ಕ್ವಶನ್. ನೆಕ್ಸ್ಟ್ 19th ಕ್ವಶನ್, ಸಾಲ್ವ್ ಫಾರ್ ಎಕ್ಸ್ ಅಂಡ್ ವೈ. ಅದು ನೀವು ಯಾವ ಮೆಥಡ್ ಅಲ್ಲಿ ಬೇಕಾದ್ರೂ ಏನ್ ಮಾಡ್ಬೋದು, ಎಕ್ಸ್ ಅಂಡ್ ವೈ ನ ಸಾಲ್ವ್ ಮಾಡಿ ಎಕ್ಸ್ ಮತ್ತೆ ವೈ ಬರುತ್ತೆ. ಮತ್ತೆ ಅದನ್ನ ನೀವು ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ರೆ LHS RHS ಟ್ಯಾಲಿ ಆದ್ರೆ ನಿಮ್ದು ಎಕ್ಸ್ ಮತ್ತೆ ವೈ ಸರಿ ಅಂತ ತಿಳ್ಕೊಂತೀರಾ. ಸಿಂಪಲ್ ಆಗಿರ್ತಕ್ಕಂಥದ್ದು. ಪೇರ್ ಆಫ್ ಲೀನಿಯರ್ ಈಕ್ವೇಶನ್ ಅಲ್ಲಿ ಒಂದು ಕ್ವಶನ್ ಬರುತ್ತೆ, ಸಾಲ್ವ್ ಫಾರ್ ಎಕ್ಸ್ ಅಂಡ್ ವೈ ಅಂತನಾದ್ರೂ ಕೇಳ್ತಾರೆ, ಅಥವಾ ಸಾಲ್ವ್ ಅಂತ ಕೊಟ್ಟು 2 ಈಕ್ವೇಶನ್ ಕೇಳ್ತಾರೆ. ಫಸ್ಟ್ ಈಕ್ವೇಶನ್ 2x ಪ್ಲಸ್ ವೈ ಇಸ್ ಈಕ್ವಲ್ ಟು ಎಷ್ಟು? 5. ಸೆಕೆಂಡ್ ಈಕ್ವೇಶನ್ 3x ಮೈನಸ್ ವೈ ಇಸ್ ಈಕ್ವಲ್ ಟು ಎಷ್ಟು? 15. ಈಗ ನೋಡ್ರಿ, ನೀವು ಇಲ್ಲಿ ಆಡ್ ಅಥವಾ ಸಬ್ಟ್ರಾಕ್ಟ್ ಮಾಡಿದ್ರೆ ನನ್ಗೆ ಎಕ್ಸ್ ಅಥವಾ ವೈ ಕ್ಯಾನ್ಸಲ್ ಆಗ್ಬೇಕು. ಅವರು ಡೈರೆಕ್ಟ್ ಆಗಿ ಒಂದು ಪ್ಲಸ್ ಒಂದು ಮೈನಸ್ ಇದೆ ಅಂದಾಗ ಇಲ್ಲಿ ವೈ ಕ್ಯಾನ್ಸಲ್ ಆಗ್ಬಿಡುತ್ತೆ. ಆದ್ರಿಂದ ನೀವು ಆಡ್ ಮಾಡ್ಬೇಕು, ಇಲ್ಲಿ ಸಬ್ಟ್ರಾಕ್ಟ್ ಮಾಡಬಾರ್ದು. ಆಡ್ ಮಾಡಿದಾಗ ಪ್ಲಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ. ಅದಕ್ಕೆ ಇಲ್ಲಿ ಆಡ್ ಅಂತ ಬರ್ಕೊಳ್ರಿ, ಅವಾಗ ಪ್ಲಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ. 3 + 2 ಎಷ್ಟು? 5. 5x is equal to 15 + 5 ಎಷ್ಟು? 20. Therefore x is equal to 20 divided by 5 ಅಂದ್ರೆ x is equal to ಎಷ್ಟು ಬರುತ್ತೆ? ನನಗೆ 4 ಬರುತ್ತೆ. x is equal to 4 ಬಂದ್ಮೇಲೆ ಯಾವ್ದಾದ್ರು ಒಂದು ಈಕ್ವೇಶನ್ ತಗೋಬೇಕು. ಅದರಲ್ಲಿ x ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮ್ಗೆ ಯಾವ ವ್ಯಾಲ್ಯೂ ಬರುತ್ತೆ? y ವ್ಯಾಲ್ಯೂ ಬರುತ್ತೆ. ನೀವು ಫಸ್ಟ್ ಈಕ್ವೇಶನ್ ತಗೊಳ್ರಿ, 2x ಪ್ಲಸ್ y is equal to ಎಷ್ಟು? 5. ನೀವು x ಗೆ ಎಷ್ಟು ಹಾಕ್ತೀರಾ? 4 ಹಾಕ್ತೀರಾ. 4 ಪ್ಲಸ್ y is equal to ಎಷ್ಟು? 5. Therefore y is equal to 5. ನೋಡ್ರಿ, 4 2s ಎಷ್ಟು? 8. 4 2s ಎಷ್ಟು? 8 ಪ್ಲಸ್ 8 ಈ ಕಡೆ ಬಂದ್ರೆ ಏನಾಗುತ್ತೆ? ಇದು -8 ಆಗುತ್ತೆ. ಪ್ಲಸ್ 8 ಈ ಕಡೆ ಬಂದ್ರೆ -8 ಆಗುತ್ತೆ. 5 ಅಲ್ಲಿ 8 ಹೋದ್ರೆ ಎಷ್ಟು? -3. ಪ್ಲಸ್ 3 ಬರೆದ್ರೆ ಪ್ರಾಬ್ಲಮ್ ತಪ್ಪಾಗುತ್ತೆ. y is equal to ಎಷ್ಟು ಬರುತ್ತೆ? -3 ಬರುತ್ತೆ. ನೀವು ಮತ್ತೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ x ಗೆ ನೀವು 4 ಹಾಕಿದ್ರೆ 4 2s 8, y ಗೆ -3 ಹಾಕಿದ್ರೆ 8 ಅಲ್ಲಿ 3 ಹೋದ್ರೆ ಎಷ್ಟು ಬರುತ್ತೆ? 5 ಬರುತ್ತೆ. ಆದ್ರಿಂದ x is equal to 4, y is equal to -3. ಯಾಕೆಂದ್ರೆ ಪ್ಲಸ್ ಮೈನಸ್ ಅಲ್ಲಿ ವ್ಯತ್ಯಾಸ ಆದ್ರೆ ಮಾರ್ಕ್ಸ್ ಹೋಗುತ್ತೆ. ನೀವು ಬಂದ ಮೇಲೆ ಮತ್ತೆ ಇದ್ರಲ್ಲಿ ಹಾಕಿದ್ರೆ ನಿಮ್ಗೆ LHS RHS ಏನಾಗ್ಬೇಕು? ಟ್ಯಾಲಿ ಆಗ್ಬೇಕು. ಆದ್ರಿಂದ x is equal to 4 ಮತ್ತೆ y is equal to ಎಷ್ಟು? -3. ನೆಕ್ಸ್ಟ್ 20th ಕ್ವಶನ್, ಸಾಲ್ವ್ ಬೈ ಯೂಸಿಂಗ್ ದ ಕ್ವಾಡ್ರಾಟಿಕ್ ಫಾರ್ಮುಲಾ. ಕ್ವಾಡ್ರಾಟಿಕ್ ಫಾರ್ಮುಲಾ ಅಂದ್ರೆ ಯಾವುದು? -b + or - b² - 4ac ಡಿವೈಡೆಡ್ ಬೈ 2a. ಒಂದು ಕ್ವಶನ್ 100% ಕೇಳ್ತಕ್ಕಂಥದ್ದು ಇದು. ಆದ್ರಿಂದ ಇದರಲ್ಲಿ ಫಾರ್ಮುಲಾಕ್ಕೂ ಮಾರ್ಕ್ಸ್ ಇರುತ್ತೆ, ನೀವು ABC ಬರ್ಕೊಳಕ್ಕೂ ಮಾರ್ಕ್ಸ್ ಇರುತ್ತೆ. ಪೂರ ಪ್ರಾಬ್ಲಮ್ ಮಾಡಿದ್ರೆ ಇದೆಷ್ಟು ಮಾರ್ಕ್ಸ್ ಬರುತ್ತೆ? ನನಗೆ 2 ಮಾರ್ಕ್ಸ್ ಬರುತ್ತೆ. ಕ್ವಶನ್ ಇರೋದೇನು? 2x² - 3x + 5 is equal to ಎಷ್ಟು? 0. ಫಾರ್ಮುಲಾಕ್ಕೆ ಮಾರ್ಕ್ಸ್ ಇರೋದ್ರಿಂದ -b + or - b² - 4ac ಹೋಲ್ ಡಿವೈಡೆಡ್ ಬೈ ಹಾಕ್ಬೇಕು 2a. a is equal to ಎಷ್ಟು? 2. b is equal to ಎಷ್ಟು? -3. c is equal to ಎಷ್ಟು? 5. ದಟ್ ಈಸ್ ಈಕ್ವಲ್ ಟು b ಅಂದ್ರೆ ಎಷ್ಟು ಬರೀತೀರಾ ನೀವು? ಇದು ಫಾರ್ಮುಲಾ ಮೈನಸ್, ಇನ್ನೊಂದು ಮೈನಸ್ ಇರೋದಕ್ಕೆ ಬ್ರಾಕೆಟ್ ಹಾಕೊಳ್ರಿ, ಇಲ್ಲ ಅಂದ್ರೆ ಪ್ರಾಬ್ಲಮ್ ತಪ್ಪಾಗುತ್ತೆ. -3 + or - b² ಅಂದ್ರೆ -3 ಹೋಲ್ ಸ್ಕ್ವೇರ್ -4 ಇಂಟು a ಅಂದ್ರೆ ಎಷ್ಟು? 2, c ಅಂದ್ರೆ ಎಷ್ಟು? 5 ಹೋಲ್ ಡಿವೈಡೆಡ್ ಬೈ 2 ಇಂಟು a ಅಂದ್ರೆ ಎಷ್ಟಿದೆ? 2 ಇದೆ. ದಟ್ ಈಸ್ ಈಕ್ವಲ್ ಟು ಮೈನಸ್ ಇಂಟು ಮೈನಸ್ +3 + or - minus into minus plus 3 3s are 9 minus 5 2s are 10 10 4s are 40 divided by 2 2s are ಎಷ್ಟು? 4. That is equal to 3 plus or minus √40 ಒಳಗೆ 9 ಹೋದ್ರೆ ಎಷ್ಟು ಬರುತ್ತೆ? -31 divided by 2. ಇದು ನಮ್ಗೆ ಸ್ಕ್ವೇರ್ ರೂಟ್ ಇಲ್ಲ, 31ಗೆ ಸ್ಕ್ವೇರ್ ರೂಟ್ ಇಲ್ಲ, ಆದ್ರಿಂದ ಇದು ಇಷ್ಟಕ್ಕೆ ನಿಂತ್ಕೊಳ್ಳುತ್ತೆ. ಬೈ ಚಾನ್ಸ್ ಇಲ್ಲಿ ಸ್ಕ್ವೇರ್ ರೂಟ್ ಆನ್ಸರ್ ಇತ್ತಪ್ಪ ಅಂತಂದ್ರೆ ನೀವು ಒಂದ್ಸಲಿ ಪ್ಲಸ್ ಹಾಕೊಂಡು ಪ್ರಾಬ್ಲಮ್ ಮಾಡ್ಬೇಕು, ಇನ್ನೊಂದ್ಸಲಿ ಮೈನಸ್ ಹಾಕೊಂಡು ಪ್ರಾಬ್ಲಮ್ ಮಾಡ್ಬೇಕು. ಆದ್ರಿಂದ ಸ್ಕ್ವೇರ್ ರೂಟ್ ಬರ್ಲಿಲ್ಲ ಅಂದ್ರೆ ಇದನ್ನ ಇಲ್ಲಿಗೆ ನಿಲ್ಲಿಸ್ರಿ, ಅಥವಾ ಇನ್ನೂ ಬರಿಬೇಕಂದ್ರೆ ಒಂದ್ಸಲಿ ಪ್ಲಸ್ ಹಾಕಿ ರೂಟ್ -31/2 ಬರಿಬೇಕು, ಇನ್ನೊಂದ್ಸಲಿ ಮೈನಸ್ ಹಾಕಿ
ರೂಟ್ ಮೈನಸ್ 31/2 ಬರಿಬೇಕು. ಅಷ್ಟು ಬಿಟ್ಟು ಇನ್ ಮುಂದೆ ಇದನ್ನ ಸಿಂಪ್ಲಿಫೈ ಮಾಡಕ್ಕೆ ಬರಲ್ಲ. ಒಂದು ಕ್ವಶನ್ ಗ್ಯಾರಂಟಿ ಕೊಡ್ತಾರೆ, ಫಾರ್ಮುಲಾ ಮೇಲೆ ರೂಟ್ ಅನ್ನ ಕಂಡುಹಿಡಿಯಕ್ಕೆ ಒಂದು ಕ್ವಶನ್ ಅನ್ನ ಎಕ್ಸಾಮ್ ಅಲ್ಲಿ ಗ್ಯಾರಂಟಿ ಕೊಡೋದ್ರಿಂದ ಇದು ಪ್ರತಿಯೊಬ್ರು ಕಲಿಬೇಕಾಗಿರ್ತಕ್ಕಂತ ಕ್ವಶನ್. ನೆಕ್ಸ್ಟ್ 21st ಕ್ವಶನ್ ಏನ್ ಕೇಳಿದ್ದಾರೆ ಅವರು, ಡಿಸ್ಕ್ರಿಮಿನೆಂಟ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಶನ್ ಮಾಡ್ಬಿಟ್ಟು ನೇಚರ್ ಆಫ್ ದ ರೂಟ್ಸ್ ಅನ್ನ ಬರಿಬೇಕು. ನೇಚರ್ ಆಫ್ ದ ರೂಟ್ಸ್ ಅಂದ್ರೆ ಗ್ರೇಟರ್ ದೆನ್ 0 ಇದ್ರೆ 1 ಬರುತ್ತೆ, ಲೆಸ್ ದೆನ್ 0 ಇದ್ರೆ 1 ಬರುತ್ತೆ, ಈಕ್ವಲ್ 0 ಇದ್ರೆ 1 ಬರುತ್ತೆ. ಕನ್ನಡ ಮೀಡಿಯಂ ಅಲ್ಲಾದ್ರೆ ಮೂಲಗಳ ಸ್ವಭಾವವನ್ನ ಕಂಡುಹಿಡಿಬೇಕು. ಇಲ್ಲಿ ತನಕ ಎಲ್ಲಾ ಕ್ವಶನ್ಗೂ ಏನು ಸಮಸ್ಯೆ ಇರ್ಲಿಲ್ಲ. ಇದ್ರಲ್ಲಿ ಏನ್ ಮಾಡ್ಬೇಕು ನೀವು, ಡಿಸ್ಕ್ರಿಮಿನೆಂಟ್ ಅಂದ್ರೆ ಶೋಧಕದ ಉತ್ತರವನ್ನ ಕಂಡುಹಿಡಿದು ಅದ್ರೊಳಗೆ 3 ಕಂಡೀಷನ್ ಅಲ್ಲಿ ಯಾವ್ದು ಸೆಟ್ ಆಗುತ್ತೆ ಅದನ್ನ ಬರಿಬೇಕು. ಫಸ್ಟ್ ಕೊಟ್ಟಿರ್ತಕ್ಕಂತ ಕ್ವಶನ್ ಏನು, x² - 3x + 1 = ಎಷ್ಟು, 0 ಕೊಟ್ಟಿದ್ದಾರೆ. ನೀವು ಫಸ್ಟ್ ಗೆ ಬರ್ಕೊಳ್ರಿ. a ಎಷ್ಟಿದೆ, 1 ಇದೆ. b ಎಷ್ಟಿದೆ, -3 ಇದೆ. c ಎಷ್ಟಿದೆ, 1 ಇದೆ. ಇದು ಬರ್ಕೊಂಡಾದ್ಮೇಲೆ ಡಿಸ್ಕ್ರಿಮಿನೆಂಟ್ ಅಂದ್ರೆ ಡಿಸ್ಕ್ರಿಮಿನೆಂಟ್ ಆದ್ರೂ ಬರೀರಿ, ಡಿ ಅಂತನಾದ್ರೂ ಬರೀರಿ, ಅಥವಾ ಡೆಲ್ಟಾ ಅಂತನಾದ್ರೂ ಬರೀರಿ. ಫಾರ್ಮುಲಾ ಏನು, b² - 4ac. ಬಿ ಅಂದ್ರೆ ಎಷ್ಟು, -3² -4 ಇಂಟು ಎ ಅಂದ್ರೆ ಎಷ್ಟು, 1 ಇಂಟು ಸಿ ಅಂದ್ರೆ ಎಷ್ಟು, 1. ದಟ್ ಈಸ್ ಈಕ್ವಲ್ ಟು ಮೈನಸ್ ಇಂಟು ಮೈನಸ್ +9 -4 1s 4. 9 ಅಲ್ಲಿ 4 ಹೋದ್ರೆ ಎಷ್ಟು, 5. 5 ಈಸ್ ಗ್ರೇಟರ್ ದೆನ್ 0. ಆದ್ರಿಂದ ಡೆಲ್ಟಾ ಈಸ್ ಗ್ರೇಟರ್ ದೆನ್ 0 ಬಂದಾಗ ಏನಂತ ಆನ್ಸರ್ ಬರೀಬೇಕು, ದ ರೂಟ್ಸ್ ಆರ್ ರಿಯಲ್ ಅಂಡ್ ಡಿಸ್ಟಿಂಕ್ಟ್ ಅಂತ ಬರೀಬೇಕು. ರೂಟ್ಸ್ ಆರ್ ರಿಯಲ್ ಅಂಡ್ ಡಿಸ್ಟಿಂಕ್ಟ್, ವಾಸ್ತವ ಮೂಲಗಳನ್ನು ಹೊಂದಿದೆ ಅಂತ ಬರೀತೀರಾ. ಇದಕ್ಕೆ ಚಾಯ್ಸ್ ಕ್ವಶನ್ ಇತ್ತು. ಚಾಯ್ಸ್ ಕ್ವಶನ್ ಏನಿತ್ತಪ್ಪ ಅಂತಂದ್ರೆ, ಪ್ರೂವ್ ದಟ್ ದ ಕ್ವಾಡ್ರಾಟಿಕ್ ಈಕ್ವೇಶನ್ x² + ax - 4 = 0. x² + ax - 4 = 0 ಹ್ಯಾಸ್ ಡಿಸ್ಟಿಂಕ್ಟ್ ಅಂಡ್ ರಿಯಲ್ ರೂಟ್ಸ್ ಅಂತ ತೋರ್ಸ್ರಿ ಅಂತ ಇತ್ತು. ಇದ್ರಲ್ಲೂ ಸೇಮ್ a = ಎಷ್ಟು ಬರೀತಿ, ಯಾವ ತರನಾದ್ರೂ ಕೇಳ್ಬೋದು. ಬೆಟರ್ ಆಪ್ಷನ್ ನೀವು ನೇಚರ್ ಆಫ್ ದ ರೂಟ್ಸ್ ಬರಿಬೇಕಾದ್ರೆ ಎಲ್ಲೂ ತಪ್ಪಲ್ಲ. ಆದ್ರಿಂದ ಚಾಯ್ಸ್ ಕ್ವಶನ್ ಇದ್ದಾಗ ಯಾವ್ದು ಮಾಡಿದ್ರೆ ನನ್ಗೆ ಈಸಿ ಆಗಿ ಬರುತ್ತೋ ಆ ಕ್ವಶನ್ ಅನ್ನ ಆರಿಸ್ಕೊಳ್ರಿ. ಯಾವ್ದು ಮಾಡಿದ್ರು ನಿಮ್ಗೆ ಚಾಯ್ಸ್ ಇದ್ದಾಗ 2 ಮಾರ್ಕ್ಸ್ ಕೊಡ್ತಾರೆ. ನಿಮ್ಗೆ ಯಾವ್ದು ತುಂಬಾ ಈಸಿ ಅನ್ಸುತ್ತೆ, ಯಾಕೆಂದ್ರೆ ನೇಚರ್ ಆಫ್ ದ ರೂಟ್ಸ್ ಅನ್ನ 100% ಕೇಳ್ತಾರೆ. ಅದಕ್ಕೆ ಒಂದ್ ಸ್ವಲ್ಪ ಟ್ವಿಸ್ಟ್ ಆಗಿ ಇನ್ನೊಂದು ಕ್ವಶನ್ ಇರುತ್ತೆ. ನೀವು ನೇಚರ್ ಆಫ್ ದ ರೂಟ್ಸ್ ತಗೊಂಡ್ರೆ ನಿಮ್ಗೆ ಗ್ರೇಟರ್ ದೆನ್ 0, ಲೆಸ್ ದೆನ್ 0 ಅಥವಾ ಈಕ್ವಲ್ 0 ಬರೋದ್ರಿಂದ ನೀವು ಅದನ್ನ ಆರಿಸ್ಕೊಳ್ಳೋದು ಬೆಟರ್. ಇದಕ್ಕೆ ಇರ್ತಕ್ಕಂಥ ಚಾಯ್ಸ್ ಕ್ವಶನ್ ನಲ್ಲಿ a ಎಷ್ಟು, 1. b ಎಷ್ಟು ಬರ್ಕೊಂತೀರಾ, a ಬರ್ಕೊಂತೀರಾ. c ಎಷ್ಟು ಬರೀತೀರಾ, -4 ಬರೀತೀರಾ. ಡೆಲ್ಟಾ b² - 4ac. b² - 4ac. ದಟ್ ಈಸ್ ಈಕ್ವಲ್ ಟು a² - 4 ಇಂಟು a ಅಂದ್ರೆ ಎಷ್ಟು, 1 ಇಂಟು ಸಿ ಅಂದ್ರೆ ಎಷ್ಟು, -4. ಡೆಲ್ಟಾ ಈಸ್ ಈಕ್ವಲ್ ಟು a² ಮೈನಸ್ ಇಂಟು ಮೈನಸ್ +16 ಬರುತ್ತೆ. a² + 16 ಈಸ್ ಗ್ರೇಟರ್ ದೆನ್ 0. ರಿಯಲ್ ರೂಟ್ಸ್ ಅಂದ್ರೆ ಏನ್ ಬರಿಬೇಕು, ಗ್ರೇಟರ್ ದೆನ್ 0 ಬರಿಬೇಕು. ದಿಸ್ ಈಸ್ ಫಾರ್ ಆಲ್ a ಬಿಲಾಂಗ್ಸ್ ಟು ಕ್ಯಾಪಿಟಲ್ ಲೆಟರ್ R ಅಂದ್ರೆ ರಿಯಲ್ ನಂಬರ್ ಅಂತ ಕರಿತೀವಿ. ದೇರ್ಫೋರ್ ದ ಗಿವನ್ ಕ್ವಾಡ್ರಾಟಿಕ್ ಈಕ್ವೇಶನ್ ಹ್ಯಾಸ್ ಡಿಸ್ಟಿಂಕ್ಟ್ ಅಂಡ್ ರಿಯಲ್ ರೂಟ್ಸ್ ಅಂದ್ರೆ ನಮ್ಗೆ ಇಲ್ಲಿ ಏನ್ ಬಂದಿರಬೇಕು, ಗ್ರೇಟರ್ ದೆನ್ 0 ಬರ್ಬೇಕಾದ್ರೆ ಪ್ಲಸ್ ಆನ್ಸರ್ ಬಂದಿರಬೇಕು. ಇದನ್ನ ನಾವು ಮಾಡಿ ತೋರಿಸ್ಬೇಕು. ಇದಕ್ಕೆ ಕಂಪೇರ್ ಮಾಡಿದ್ರೆ ನೀವು ಚಾಯ್ಸ್ ಅಲ್ಲಿ ನೀವು ನೇಚರ್ ಆಫ್ ದ ರೂಟ್ಸ್ ಬರೆಯೋದು ಬಹಳ ಈಸಿಯಾಗಿ ಬರ್ತಕ್ಕಂತ ಕ್ವಶನ್. ಇಲ್ಲಿ ಒಂದು ಕ್ವಶನ್ ಕ್ವಾಡ್ರಾಟಿಕ್ ಈಕ್ವೇಶನ್ ಗೆ ಚಾಯ್ಸ್ ಹಾಕ್ತಾರೆ. ಫಾರ್ಮುಲಾ ಮೆಥಡಿಗಾದ್ರೂ ಹಾಕ್ಬೋದು ಅಥವಾ ನೇಚರ್ ಆಫ್ ದ ರೂಟ್ಸ್ ಗಾದ್ರೂ ಹಾಕ್ಬೋದು. ನೆಕ್ಸ್ಟ್ 22nd ಕ್ವಶನ್, ಡಿಸ್ಟೆನ್ಸ್ ಫಾರ್ಮುಲಾ ಮೇಲೆ 100% ಗ್ಯಾರಂಟಿ ಕೇಳ್ತಾರೆ. ಕೋಆರ್ಡಿನೇಟ್ಸ್ ಕೊಟ್ಬಿಟ್ಟು ಡಿಸ್ಟೆನ್ಸ್ ಫಾರ್ಮುಲಾದಿಂದ ಕಂಡುಹಿಡಿಬೇಕು. ಡಿಸ್ಟೆನ್ಸ್ ಫಾರ್ಮುಲಾ ಏನು, d = x2 - x1 2 ಪ್ಲಸ್ y2 - y1 2. ಇಲ್ಲಿ ನಮ್ಗೆ ಪಾಯಿಂಟ್ಸ್ ಕೊಟ್ಟಿದ್ದಾರೆ. a ಏನ್ ಕೊಟ್ಟಿದ್ದಾರೆ, 3, -2, a 3, -2, b 8, 2. ಇದಕ್ಕೆ ನೀವು ಹಾಕಿದಾಗ ಏನಾಗುತ್ತೆ, ರೂಟ್ ಆನ್ ನೋಡ್ರಿ, ಇದು x1, ಇದು y1, ಇದು x2 ಮತ್ತೆ ಇದು y2. ಬರ್ಕೋಬೇಕಾದ್ರೆ x1 y1 ಕರೆಕ್ಟ್ ಆಗಿ ಬರ್ಕೊಂಡಿದ್ರೆ
ಇದರಲ್ಲಿ ಏನು ತಪ್ಪಾಗಲ್ಲ. ಇಲ್ಲಿ ಏನಾದ್ರೂ ನಿಮ್ದು ಒಂದು ಪ್ಲಸ್ ಮೈನಸ್ ವ್ಯತ್ಯಾಸ ಆದ್ರೆ ಇದು ಅಷ್ಟು ಪ್ರಾಬ್ಲಮ್ ಏನಾಗುತ್ತೆ ತಪ್ಪಾಗುತ್ತೆ. ಆದ್ರಿಂದ ಕೊಟ್ಟ ತಕ್ಷಣ ನೀವು x1 ಕರೆಕ್ಟ್ ಬರ್ಕೊಂಡಿದ್ದೀನಾ y1 ಕರೆಕ್ಟ್ ಬರ್ಕೊಂಡಿದ್ದೀನಾ ಅಂತ ಚೆಕ್ ಮಾಡ್ಕೊಳ್ರಿ. x2 ಅಂದ್ರೆ ಎಷ್ಟು 8 ಮೈನಸ್ x1 ಅಂದ್ರೆ ಎಷ್ಟು 3 ಹೋಲ್ ಸ್ಕ್ವೇರ್ಗೆ ಹೋಲ್ ಸ್ಕ್ವೇರ್ ಪ್ಲಸ್ y2 ಅಂದ್ರೆ ಎಷ್ಟು 2 y1 ಅಂದ್ರೆ ಎಷ್ಟು ಮೈನಸ್ ಆಫ್ -2 ಹೋಲ್ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು ರೂಟ್ ಆನ್ 8 ಅಲ್ಲಿ 3 ಹೋದ್ರೆ ಎಷ್ಟು 5 ಹೋಲ್ ಸ್ಕ್ವೇರ್ ಪ್ಲಸ್ 2 ಮೈನಸ್ ಇಂಟು ಮೈನಸ್ ಪ್ಲಸ್ 2 ಅಂದ್ರೆ 2 ಪ್ಲಸ್ 2 ಎಷ್ಟು 4 ಆಗುತ್ತೆ. ಆದ್ರಿಂದ 4 ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು 25 ಪ್ಲಸ್ 16 25 ಪ್ಲಸ್ 16 ದಟ್ ಈಸ್ ಈಕ್ವಲ್ ಟು ರೂಟ್ 41. ಇದಕ್ಕೆ ಸ್ಕ್ವೇರ್ ರೂಟ್ ಇಲ್ಲ, ಆದ್ರಿಂದ ಸ್ಕ್ವೇರ್ ರೂಟ್ ಇಲ್ಲ ಅಂದ್ರೆ ಇದನ್ನ ಇಲ್ಲಿಗೆ ನಿಲ್ಲಿಸ್ರಿ. ಬಟ್ ಇದಕ್ಕೆ ಏನ್ ಮೆನ್ಷನ್ ಮಾಡ್ಬೇಕು ಯೂನಿಟ್ಸ್ ಅನ್ನೋದನ್ನ ಮೆನ್ಷನ್ ಮಾಡ್ಬೇಕು. ಎಷ್ಟು ಬರುತ್ತೆ d is equal to 41 ಯೂನಿಟ್ಸ್. ನೆಕ್ಸ್ಟ್ 23rd ಕ್ವಶನ್. ಕನ್ಸ್ಟ್ರಕ್ಷನ್ ಅಲ್ಲಿ 3 ಕ್ವಶನ್ ಫ್ರೇಮಿಂಗ್ ಆಗಿರುತ್ತೆ. ಕನ್ಸ್ಟ್ರಕ್ಷನ್ ಚಾಪ್ಟರ್ ಅಲ್ಲಿ 3 ಕ್ವಶನ್ ಇರುತ್ತೆ. 2 ಮಾರ್ಕ್ಸಿಗೆ ಒಂದು 3 ಮಾರ್ಕ್ಸಿಗೆ ಒಂದು ಮತ್ತೆ 4 ಮಾರ್ಕ್ಸಿಗೆ ಒಂದು. ಕೀ ಆನ್ಸರ್ ಅಲ್ಲಿ ಅವರು ಫಸ್ಟ್ ಮೆಥಡ್ ಅನ್ನ ಕನ್ಸ್ಟ್ರಕ್ಷನ್ ಮಾಡಿ ತೋರಿಸಿದ್ದಾರೆ. ಅದನ್ನಾದ್ರೂ ಮಾಡ್ಬೋದು ಅಥವಾ ಸೆಕೆಂಡ್ ಮೆಥಡ್ ಆದ್ರೂ ಮಾಡ್ಬೋದು. ಸೆಕೆಂಡ್ ಮೆಥಡ್ ಈಸಿ ಇರೋದ್ರಿಂದ ನೀವು AB ಎಷ್ಟು ಹಾಕೊಂತೀರಾ 8 ಸೆಂಟಿಮೀಟರ್ ಲೈನ್ ಹಾಕೊಂತೀರಾ. 8 ಸೆಂಟಿಮೀಟರ್ ಲೈನ್ ಹಾಕೊಂಡು ಅವ್ರು ಮೆನ್ಷನ್ ಮಾಡಿದ್ರೆ ಅದೇ ಲೆಟರ್ ಕೊಡ್ರಿ. ಇಲ್ಲ ಅಂದ್ರೆ ಡ್ರಾ ಎ ಲೈನ್ ಸೆಗ್ಮೆಂಟ್ AB ಅಂತ ಕೊಟ್ಟಿರೋದ್ರಿಂದ ನೀವು AB ಅನ್ನ ಎಷ್ಟು ಸೆಂಟಿಮೀಟರ್ಗೆ ಹಾಕ್ಬೇಕು 8 ಸೆಂಟಿಮೀಟರ್ಗೆ ಹಾಕ್ಬೇಕು. ಎಷ್ಟು ರೇಷಿಯೋ ಕೇಳಿದ್ದಾರೆ 2:3 ಕೇಳಿದ್ದಾರೆ. ರೇಷಿಯೋ ಎಷ್ಟು ಕೇಳಿದ್ದಾರೆ 2:3 ಕೇಳಿದಾಗ 2 + 3 ಎಷ್ಟಾಗುತ್ತೆ 5 ಆಗುತ್ತೆ. ಒಂದು ಅಕ್ಯೂಟ್ ಆಂಗಲ್ ಮಾಡ್ಕೊಳ್ರಿ, ತುಂಬಾ ದೂರ ಹೋಗ್ಬಾರ್ದು. ಅಕ್ಯೂಟ್ ಆಂಗಲ್ ಅಲ್ಲಿ 2 + 3 ಅಂದ್ರೆ ಎಷ್ಟು 5 ಬರುತ್ತೆ. 1 ಸೆಂಟಿಮೀಟರ್ಗೆ ಎಷ್ಟು ಹಾಕ್ಬೇಕು ಡಿವಿಷನ್ 5 ಹಾಕ್ಬೇಕು. 5 ಡಿವಿಷನ್ ಹಾಕಿ ಲಾಸ್ಟ್ ಅನ್ನ ಸ್ಕೇಲ್ ತಗೊಂಡು ನೀಟಾಗಿ ಏನ್ ಮಾಡ್ರಿ ಜಾಯಿನ್ ಮಾಡಿ. ಇದು ಸೀದಾ ಏನ್ ಬರ್ಬೇಕು ನನಗೆ ಪ್ಯಾರಲಲ್ಗೆ ಬರ್ಬೇಕು. ಪ್ಯಾರಲಲ್ಗೆ 3ಗೆ ಮಾಡಿ. ಇದು B ಇದ್ರೆ ಇದಕ್ಕೆ ಏನ್ ಕರಿಬೇಕು B1 ಅಂತ ಕರಿಬೇಕು. ಇದು ಸೆಕೆಂಡ್ ತರ ಇರ್ತಕ್ಕಂತ ಕನ್ಸ್ಟ್ರಕ್ಷನ್ ನಾನ್ ತೋರಿಸಿರೋದು. ನಿಮಗೆ ಕೀ ಆನ್ಸರ್ ಅಲ್ಲಿ ಮಾಡಿರೋದು ಫಸ್ಟ್ ಸ್ಟೆಪ್ ಮೆಥಡ್ ಅಲ್ಲಿ ಮಾಡಿದ್ದಾರೆ. ಟೆಕ್ಸ್ಟ್ ಬುಕ್ ಅಲ್ಲಿ 2 ಕ್ಯಾಟಗರಿ ಕೊಟ್ಟಿದ್ದಾರೆ, ಫಸ್ಟ್ ಟೈಪ್ ಮತ್ತೆ ಸೆಕೆಂಡ್ ಟೈಪ್ ಅಂತ. ನಿಮಗೆ ಕೀ ಆನ್ಸರ್ ಅಲ್ಲಿ ಫಸ್ಟ್ 1 ತೋರಿಸಿದ್ದಾರೆ, ನಾನು ಸೆಕೆಂಡ್ 1 ತೋರಿಸಿದ್ದೀನಿ. ಇದು ಎಷ್ಟು ಮಾರ್ಕ್ಸ್ ಇರುತ್ತೆ 2 ಮಾರ್ಕ್ಸ್ಗೆ ಒಂದು ಕನ್ಸ್ಟ್ರಕ್ಷನ್ ಇರುತ್ತೆ. ಇದು ತುಂಬಾ ಸಿಂಪಲ್ ಆಗಿರೋದ್ರಿಂದ ಇದನ್ನೆಲ್ಲರೂ ಅಟೆಂಡ್ ಮಾಡ್ಬೋದು. ನೆಕ್ಸ್ಟ್ 24th ಕ್ವಶನ್ ಅಲ್ಲಿ ಟ್ರಿಗ್ನಾಮಿಟ್ರಿ ಒಳಗೆ ಒಂದು ಸಿಂಪಲ್ ಆಗಿರ್ತಕ್ಕಂಥ ಪ್ರಾಬ್ಲಮ್ ಕೊಟ್ಟಿರ್ತಾರೆ. ಇಲ್ಲಿ ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಇದೆ. ರೈಟ್ ಆಂಗಲ್ ಟ್ರಯಾಂಗಲ್ ಅಲ್ಲಿ ಎ ಬಿ ಮತ್ತೆ ಸಿ. ಎ ಬಿ ಎಷ್ಟು ಕೊಟ್ಟಿದ್ದಾರೆ 4 ಕೊಟ್ಟಿದ್ದಾರೆ. ಎ ಸಿ ಎಷ್ಟು ಕೊಟ್ಟಿದ್ದಾರೆ 3 ಕೊಟ್ಟಿದ್ದಾರೆ. 4 ಮತ್ತೆ 3ಗೆ ಪೈಥಾಗರಸ್ ಟ್ರಿಪ್ಲೆಟ್ ಅಲ್ಲಿ ಎಷ್ಟು ಬರಬೇಕು 5 ಬರಬೇಕು. ನೀವು ಮಾಡಿದ್ರೂ 5 ಬರುತ್ತೆ, ಮಾಡದೆ ಹೋದ್ರೂ ನಿಮಗೆ ಎಷ್ಟು ಗೊತ್ತಿರಬೇಕು ಪೈಥಾಗರಸ್ ಟ್ರಿಪ್ಲೆಟ್ ಅಂದ್ರೆ 3 4ಗೆ ಎಷ್ಟು 5. ಇದು 90 ಡಿಗ್ರಿ ಇರೋದ್ರಿಂದ ಪೈಥಾಗರಸ್ ಥಿಯರಂ ಹಾಕಿದ್ರೆ BC ಸ್ಕ್ವೇರ್ ಈಕ್ವಲ್ಸ್ AC ಸ್ಕ್ವೇರ್ ಪ್ಲಸ್ AB ಸ್ಕ್ವೇರ್. AC ಎಷ್ಟಿದೆ 3 ಇದೆ. 3 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್ ಅಂದ್ರೆ ನಮ್ಗೆ ಎಷ್ಟು ಬರುತ್ತೆ ರೂಟ್ 25 ಅಂದ್ರೆ ಎಷ್ಟು ಬರುತ್ತೆ BC ವ್ಯಾಲ್ಯೂ 5 ಬರುತ್ತೆ. ನಮ್ಗೆ ಏನ್ ಕೇಳಿದ್ದಾರೆ ಅವರು ಸೈನ್ C ಮತ್ತೆ ಕಾಸ್ B ಕೇಳಿದ್ದಾರೆ. ಸೈನ್ C ಅಂತಂದ್ರೆ AB ಡಿವೈಡೆಡ್ ಬೈ BC ಎಷ್ಟು ಬರುತ್ತೆ 4/5 ಬರುತ್ತೆ. 4/5. ನೆಕ್ಸ್ಟ್ ಕಾಸ್ B ಕೇಳಿದ್ದಾರೆ. ಕಾಸ್ B ಅಂತಂದ್ರೆ ಎಷ್ಟು ಬರುತ್ತೆ ಅದನ್ನು ಸಹ 4/5 ಬರುತ್ತೆ. ಆದ್ರಿಂದ ಆಡ್ ಮಾಡಿದ್ರೆ 4/5 ಪ್ಲಸ್ 4/5 ಅಂದ್ರೆ ಸೇಮ್ ಇರೋದ್ರಿಂದ ಮತ್ತೆ LCM ತೆಗೆಯೋದು ಬೇಡ, ಡೈರೆಕ್ಟ್ ಆಗಿ ನ್ಯೂಮರೇಟರ್ ಅನ್ನ ಆಡ್ ಮಾಡ್ರಿ. 4 + 4 ಎಷ್ಟು 8 ಡಿವೈಡೆಡ್ ಬೈ 5. ಅಥವಾ ನೀವು ಅದನ್ನ ಕ್ಯಾನ್ಸಲ್ ಮಾಡಾದ್ರೂ ಇಡ್ಬೋದು ಅಥವಾ 8/5 ಅಂತನಾದ್ರೂ ಇಡ್ಬೋದು. ನೆಕ್ಸ್ಟ್ 25th ಕ್ವಶನ್ ಅಲ್ಲಿ 2 ಕ್ವಶನ್ ಇದೆ. ಅದರಲ್ಲಿ ನೀವು ಯಾವ್ದಾದ್ರು ಒಂದನ್ನ ಚಾಯ್ಸ್ ಮಾಡ್ಕೊಂಡು ಬರೀಬಹುದು. ನಿಮ್ಗೆ ಈಸಿಯಾಗಿ ಬರ್ತಕ್ಕಂಥದ್ದನ್ನ ಆರಿಸ್ಕೊಂಡಾದ್ರೂ ನೀವು ಬರೀಬಹುದು. ಫಸ್ಟ್ AP ಮೇಲೆ ಇದೆ. AP ಮೇಲೆ ಏನ್ ಕೇಳಿದ್ದಾರೆ ಹೌ ಮೆನಿ 3 ಡಿಜಿಟ್ಸ್ ಕೇಳಿದ್ದಾರೆ. ಅಲ್ಲಿ ನೋಡ್ಕೊಳ್ರಿ 2 ಡಿಜಿಟ್ಸ್ ಅಂದ್ರೆ 99ಗೆ ಕ್ಲೋಸ್ ಆಗುತ್ತೆ. 3 ಡಿಜಿಟ್ಸ್ ಅಂದ್ರೆ 999ಗೆ ಕ್ಲೋಸ್ ಆಗುತ್ತೆ. ಅವರು ಎಷ್ಟರಿಂದ ಡಿವಿಷಬಲ್ ಆಗತ್ ಕೇಳಿದ್ದಾರೆ 3 ಇಂದ ಕೇಳಿರೋದ್ರಿಂದ 100 ಬರಲ್ಲ, 101 ಬರಲ್ಲ. ಫಸ್ಟ್ ನಂಬರ್ ಎಷ್ಟು ಬರುತ್ತೆ 102 ಬರುತ್ತೆ. ಫಸ್ಟ್ ನಂಬರ್ 102 ಬರುತ್ತೆ. ನೆಕ್ಸ್ಟ್
ಇದಕ್ಕೆ 3 ಡಿಫರೆನ್ಸ್ ಮಾಡಿದ್ರೆ ಎಷ್ಟು ಬರುತ್ತೆ? 105 ಬರುತ್ತೆ. ನೆಕ್ಸ್ಟ್ 108 ಬರುತ್ತೆ. ಇದೇ ತರ ಮಾಡ್ತಾ ಹೋದ್ರೆ 3 ಡಿಜಿಟ್ಸ್ ಅಂದ್ರೆ 999 ಗೆ ಎಂಡ್ ಆಗ್ಬೇಕು. ಅದು 3 ಇಂದ ಡಿವೈಡ್ ಆಗೋದ್ರಿಂದ ಲಾಸ್ಟ್ ನಂಬರ್ ಎಷ್ಟು ನನಗೆ? 999. ಇದರಲ್ಲಿ ಮಧ್ಯದಲ್ಲಿ ಬರ್ತಕ್ಕಂತ ನಂಬರ್ಗಳು ಎಷ್ಟು ಅಂತ ಕೇಳಿದ್ದಾರೆ. ಹೌ ಮೆನಿ 3 ಡಿಜಿಟ್ ನಂಬರ್ ಅಂದ್ರೆ ಎನ್ನೇ ಗೊತ್ತಿಲ್ಲ. n ಇಸ್ ಈಕ್ವಲ್ ಟು ಏನ್ ಹಾಕೋಬೇಕು? ಕ್ವಶನ್ ಮಾರ್ಕ್ ಹಾಕ್ಬೇಕು. a ಇಸ್ ಈಕ್ವಲ್ ಟು ಎಷ್ಟು? 102. a ವ್ಯಾಲ್ಯೂ ಎಷ್ಟು? 102. d ಇಸ್ ಈಕ್ವಲ್ ಟು ಎಷ್ಟು? 105 ಅಲ್ಲಿ 2 ಹೋದ್ರೆ ಎಷ್ಟು ಬರುತ್ತೆ? 3 ಬರುತ್ತೆ. ನೆಕ್ಸ್ಟ್ an ಲಾಸ್ಟ್ ಟರ್ಮ್ ಎಷ್ಟಿದೆ? 999. ಫಾರ್ಮುಲಾ ಏನು? an ಇಸ್ ಈಕ್ವಲ್ ಟು ಹೌ ಮೆನಿ ಅಂತ ಕೇಳಿದಾಗ ಇಲ್ಲಿ SN ಫಾರ್ಮುಲಾ ಬರಲ್ಲ, an ಫಾರ್ಮುಲಾ ಬರೋದು. an ಇಸ್ ಈಕ್ವಲ್ ಟು a ಪ್ಲಸ್ n ಮೈನಸ್ 1 ಇಂಟು d. 999 ಇಸ್ ಈಕ್ವಲ್ ಟು a ಅಂದ್ರೆ ಎಷ್ಟು? 102 ಪ್ಲಸ್ n ಅಂದ್ರೆ ಗೊತ್ತಿಲ್ಲ, n ಮೈನಸ್ 1 ಇಂಟು d ಅಂದ್ರೆ ಎಷ್ಟು? 3. 999 ಇಸ್ ಈಕ್ವಲ್ ಟು 102 ಪ್ಲಸ್ 3 ಇಂಟು n, 3n ಪ್ಲಸ್ ಇಂಟು ಮೈನಸ್ ಮೈನಸ್ 3 1s 3. ದಟ್ ಈಸ್ ಈಕ್ವಲ್ ಟು 999 ಇಸ್ ಈಕ್ವಲ್ ಟು 102 ದಲ್ಲಿ ಎಷ್ಟು ತೆಗಿಬೇಕು ನಾನು? 3 ತೆಗೆದ್ರೆ ಎಷ್ಟು ಬರುತ್ತೆ? 99 ಬರುತ್ತೆ. 99 ಪ್ಲಸ್ 3n. ನನ್ಗೆ n ಬೇಕಾಗಿರೋದ್ರಿಂದ ಇದು ಈ ಕಡೆಗೆ ಇರ್ಲಿ. 99 ಅನ್ನ ಈ ಕಡೆ ಕಳಿಸಿದ್ರೆ 999 ಪ್ಲಸ್ 99 ಈ ಕಡೆಗೆ ಹೋದ್ರೆ ಮೈನಸ್ 99. ದಟ್ ಈಸ್ ಈಕ್ವಲ್ ಟು ಎಷ್ಟು? 3n. 999 ಅಲ್ಲಿ 99 ಹೋದ್ರೆ ಎಷ್ಟು ಉಳಿಯುತ್ತೆ? 100 ಉಳಿಯುತ್ತೆ. 100 ಇಸ್ ಈಕ್ವಲ್ ಟು 3n. 999 ಅಲ್ಲಿ 99 ಹೋದ್ರೆ ಎಷ್ಟು ಉಳಿಯುತ್ತೆ? 900 ಉಳಿಯುತ್ತೆ. ಸಾರಿ, 900 ಉಳಿಯುತ್ತೆ. 900 ಇಸ್ ಈಕ್ವಲ್ ಟು ಎಷ್ಟು? 3n. therefore n ಇಸ್ ಈಕ್ವಲ್ ಟು 900 ಡಿವೈಡೆಡ್ ಬೈ 3 ಅಂದ್ರೆ ಎಷ್ಟು ಬರುತ್ತೆ ನನಗೆ? 300 ಬರುತ್ತೆ. ಇಲ್ಲಿ ಬರ್ತಕ್ಕಂತ ನಂಬರ್ ಎಷ್ಟಿರ್ತಾವಪ್ಪ ಅಂದ್ರೆ 102, 105, 108 ಇದೇ ತರ ಬರೀತಾ ಹೋದ್ರೆ ಲಾಸ್ಟ್ 999 ನಿಲ್ಲಿಸಿದಾಗ ಮಧ್ಯದಲ್ಲಿ ಬರ್ತಕ್ಕಂತ ನಂಬರ್ಗಳು ಎಷ್ಟು ಬರ್ತಾವ ನನಗೆ? 300 ಬರ್ತವೆ. ಆದ್ರಿಂದ n ಇಸ್ ಈಕ್ವಲ್ ಟು ಎಷ್ಟು? 300. ಹೌ ಮೆನಿ ಡಿಜಿಟ್ ಅಂತಂದ್ರೆ ನಾವು n ವ್ಯಾಲ್ಯೂನ ಕಂಡುಹಿಡಿಬೇಕು. ನೆಕ್ಸ್ಟ್ ಇದಕ್ಕೆ ಚಾಯ್ಸ್ ಕ್ವಶನ್ ಅನ್ನ ಅವರು ಕ್ವಾಡ್ರಾಟಿಕ್ ಈಕ್ವೇಶನ್ ಇಂದ ಹಾಕಿದ್ದಾರೆ. ಫೈಂಡ್ ದ ವ್ಯಾಲ್ಯೂ ಆಫ್ k ಫಾರ್ ದ ಕ್ವಾಡ್ರಾಟಿಕ್ ಈಕ್ವೇಶನ್ kx ಇಂಟು kx. ಇದು ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ. kx ಇಂಟು k ಮೈನಸ್ 2 plus 6 is equal to 0 so that they have the two equal roots. The roots are greater than 0 ಅಂದ್ರೆ ಪೂರ ಫಾರ್ಮುಲಾದಲ್ಲಿ ಮಾಡ್ಬಿಟ್ಟು ನಾವು ಆನ್ಸರ್ ಅನ್ನ ತೋರಿಸ್ಬೇಕು. ಇದನ್ನ ನೀವು ಬರ್ಕೊಂಡಾಗ ಫಸ್ಟ್ ಈಕ್ವೇಶನ್ ಅನ್ನ ಬರ್ಕೊಳ್ರಿ. kx ಇಂಟು k ಮೈನಸ್ 2 ಪ್ಲಸ್ 6 ನಾವು ಬಿಡಿಸಿದ್ರೆ ಏನಾಗುತ್ತೆ? k ಇಂಟು k ಸ್ಕ್ವೇರ್ x ಮೈನಸ್ 2 kx ಪ್ಲಸ್ 6 ಇಸ್ ಈಕ್ವಲ್ ಟು ಎಷ್ಟು? 0. ಇಲ್ಲಿ a ಇಸ್ ಈಕ್ವಲ್ ಟು ಎಷ್ಟು? ನಾನು a ಇಸ್ ಈಕ್ವಲ್ ಟು ಏನ್ ಬರ್ಕೋಬೇಕು? x ಬರ್ಕೋಬೇಕು. k ಸ್ಕ್ವೇರ್ ಅಂದ್ರೆ a ಇಸ್ ಈಕ್ವಲ್ ಟು ಎಷ್ಟು? x. b ಇಸ್ ಈಕ್ವಲ್ ಟು ಎಷ್ಟು? ಮೈನಸ್ 2x. c ಇಸ್ ಈಕ್ವಲ್ ಟು ಎಷ್ಟು? 6. ಇದು ಬರ್ಕೊಂಡ್ ಆದ್ಮೇಲೆ ದ ರೂಟ್ಸ್ ಆರ್ ಈಕ್ವಲ್ ಅಂದಾಗ b ಸ್ಕ್ವೇರ್ ಮೈನಸ್ 4ac ಇಸ್ ಈಕ್ವಲ್ ಟು ಎಷ್ಟು ಬರೀತೀರಾ? 0 ಬರೀತೀರಾ. ಇದರಲ್ಲಿ ವ್ಯಾಲ್ಯೂಸ್ ಅನ್ನ ಹಾಕಿದಾಗ b ಅಂದ್ರೆ ಮೈನಸ್ 2x ಹೋಲ್ ಸ್ಕ್ವೇರ್ ಮೈನಸ್ 4 ಇಂಟು a ಅಂದ್ರೆ ಎಷ್ಟು ಹಾಕ್ತೀರಾ? x ಇಂಟು c ಅಂದ್ರೆ ಎಷ್ಟು? 6 ಇಸ್ ಈಕ್ವಲ್ ಟು ಎಷ್ಟು? 0. ಮೈನಸ್ ಇಂಟು ಮೈನಸ್ ಏನು? ಪ್ಲಸ್ 4x ಸ್ಕ್ವೇರ್ ಮೈನಸ್ 6 4s ಎಷ್ಟು? 24x ಇಸ್ ಈಕ್ವಲ್ ಟು ಎಷ್ಟು? 0. 4x ಸ್ಕ್ವೇರ್ ಇಸ್ ಈಕ್ವಲ್ ಟು ಮೈನಸ್ 24x ಈ ಕಡೆಗೆ ಹೋದ್ರೆ ಏನಾಗುತ್ತೆ? ಪ್ಲಸ್ 24 ಆಗುತ್ತೆ. ಪ್ಲಸ್ 24x. therefore ನನಗೆ ಇಲ್ಲಿ ಕ್ಯಾನ್ಸಲ್ ಮಾಡ್ಕೊಂಡಾಗ ಅಥವಾ 4x ಸ್ಕ್ವೇರ್ x ಏನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ. 4x ಇಸ್ ಈಕ್ವಲ್ ಟು ಎಷ್ಟು? 24. therefore x ಇಸ್ ಈಕ್ವಲ್ ಟು 24/4 ಅಂದ್ರೆ x ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ? 6 ಬರುತ್ತೆ. x ಇಸ್ ಈಕ್ವಲ್ ಟು 6 ಬರುತ್ತೆ. ಆದ್ರಿಂದ ದ ರೂಟ್ಸ್ ಆರ್ ಗ್ರೇಟರ್ ದೆನ್ 0. ದ ರೂಟ್ಸ್ ಆರ್ ಗ್ರೇಟರ್ ದೆನ್ 0 ಅಂತ ಬರುತ್ತೆ. ನೆಕ್ಸ್ಟ್ ಇದ್ರ ಚಾಯ್ಸ್ ಅಲ್ಲಿ x ಇಸ್ ಈಕ್ವಲ್ ಟು 6 ಬಂದ್ಮೇಲೆ ಮತ್ತೆ ಅದರಲ್ಲಿ ಹಾಕಿದಾಗ ನನಗೆ ಮತ್ತೆ ಇದು ಈಕ್ವೇಶನ್ ಅಲ್ಲಿ ಹಾಕ್ರಿ. ಇಲ್ಲೊಂದ್ ಹತ್ರ ಬರ್ಕೊಳ್ರಿ. x ಇಸ್ ಈಕ್ವಲ್ ಟು ಎಷ್ಟು ಬಂದಿದೆ?
6 ಬಂದಿದೆ, x is equal to 6 ಬಂದಿದೆ. ದ ರೂಟ್ಸ್ ಆರ್ ಗ್ರೇಟರ್ x is equal to 6 ಆದಾಗ ನೆಕ್ಸ್ಟ್ ಮತ್ತೆ ಈಕ್ವೇಶನ್ಗೆ ಬರ್ರಿ. ಈಕ್ವೇಶನ್ಗೆ ಬಂದಾಗ ನೀವೇನ್ ಮಾಡ್ಬೇಕು, ಇಲ್ಲಿ ಬಿಡಿಸ್ಕೊಂಡಿದ್ದ ಈಕ್ವೇಶನ್ ಏನಿದೆ ನನಗೆ ಕೆ ಸ್ಕ್ವೇರ್ ಎಕ್ಸ್ ಮೈನಸ್ 2kx ಪ್ಲಸ್ 6 ಇಸ್ ಈಕ್ವಲ್ ಟು ಎಷ್ಟು 0. ಇಲ್ಲಿ ಎಷ್ಟು ಹಾಕ್ತೀರಾ ನೀವು, 6 ಹಾಕಿದಾಗ 6k ಸ್ಕ್ವೇರ್ ಮೈನಸ್ 2 ಇಂಟು ಬ್ರಾಕೆಟ್ ಅಲ್ಲಿ 6 ಇಂಟು ಕೆ ಪ್ಲಸ್ 6 ಇಸ್ ಈಕ್ವಲ್ ಟು ಎಷ್ಟು 0. ಇಲ್ಲಿ ಎಕ್ಸ್ ಬದಲು ಕೆ ಇದೆ ಅಂತ ಅರ್ಥ. 6k ಸ್ಕ್ವೇರ್ ಮೈನಸ್ 6 2 ಎಷ್ಟು 12k ಪ್ಲಸ್ 6 ಇಸ್ ಈಕ್ವಲ್ ಟು ಎಷ್ಟು 0. ದಟ್ ಈಸ್ ಈಕ್ವಲ್ ಟು ನೀವೇನ್ ಮಾಡ್ಬೇಕು, ನೆಕ್ಸ್ಟ್ ಫಾರ್ಮುಲಾ ಮೆಥಡ್ ಹಾಕಿ ವ್ಯಾಲ್ಯೂಸ್ ಅನ್ನ ಕಂಡುಹಿಡಿಬೇಕು. ಇಲ್ಲಿ ನಾನು ಡಿವೈಡೆಡ್ ಬೈ 6 ಆದ್ರೂ ಮಾಡ್ಬೋದು ಅಥವಾ ನೀವು ಕಾಮನ್ ತೆಗಿದಾದ್ರೂ ಮಾಡ್ಬೋದು. ಡಿವೈಡೆಡ್ ಬೈ 6 ಮಾಡಿದ್ರೆ ಕೆ ಸ್ಕ್ವೇರ್ ಮೈನಸ್ 2k ಪ್ಲಸ್ 1 ಇಸ್ ಈಕ್ವಲ್ ಟು ಎಷ್ಟು 0. therefore ಇಲ್ಲಿ ಏನ್ ಬರ್ಕೋಬೇಕು, a is equal to 1, b is equal to minus 2, c is equal to ಎಷ್ಟು 1. ಇದನ್ನ ನಾನು ಫಾರ್ಮುಲಾ ಮೆಥಡ್ ಹಾಕಿ ವ್ಯಾಲ್ಯೂಸ್ ಅನ್ನ ಕಂಡುಹಿಡಬೇಕು. ಕಂಡುಹಿಡಿದಾಗ ಫಾರ್ಮುಲಾ ಮೆಥಡ್ ಏನು, x is equal to minus b plus or minus root on b square minus 4ac divided by 2a. ಫಾರ್ಮುಲಾದಲ್ಲಿ ಹಾಕಿದಾಗ ನಂಗೆ ಏನಾಗುತ್ತೆ, ಮೈನಸ್ ಇಂಟು ಮೈನಸ್ 2 ಪ್ಲಸ್ ಆರ್ ಮೈನಸ್ ರೂಟ್ ಆನ್ ಮೈನಸ್ 2 ಹೋಲ್ ಸ್ಕ್ವೇರ್ ಮೈನಸ್ 4 ಇಂಟು ಎ ಅಂದ್ರೆ ಎಷ್ಟು 1 ಇಂಟು ಸಿ ಅಂದ್ರೆ ಎಷ್ಟು 1 ಡಿವೈಡೆಡ್ ಬೈ 2 ಇಂಟು 1. ದಟ್ ಈಸ್ ಈಕ್ವಲ್ ಟು ಮೈನಸ್ ಇಂಟು ಮೈನಸ್ ಪ್ಲಸ್ 2 ಪ್ಲಸ್ ಆರ್ ಮೈನಸ್ ರೂಟ್ ಆನ್ 4 ಮೈನಸ್ 4 ಡಿವೈಡೆಡ್ ಬೈ ಎಷ್ಟು 2. ದಟ್ ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ, ಇದು ಕಂಪ್ಲೀಟ್ ಆಗಿ 0 ಆಗುತ್ತೆ. ಆದ್ರಿಂದ 2/2 ಅಂದ್ರೆ ಎಷ್ಟು ಬರುತ್ತೆ 1 ಬರುತ್ತೆ. ಆನ್ಸರ್ ಎಷ್ಟು ಬರಿಬೇಕು ನೀವು 1 ಬರಿಬೇಕು. therefore k is equal to ಎಷ್ಟು 1. ಎಕ್ಸಾಮ್ ಅಲ್ಲಿ ಬೈ ಚಾನ್ಸ್ ನಿಮಗೆ ಏನಾದ್ರೂ ಕನ್ಫ್ಯೂಸ್ ಆದ್ರೆ ಮತ್ತೆ ನೀವು ಕೆ ವ್ಯಾಲ್ಯೂನ ಇಲ್ಲಿ ಉಲ್ಟಾ ವಾಪಸ್ ಹಾಕೊಂಡು ನೀವು ಚೆಕ್ ಮಾಡಿ ಈಕ್ವೇಶನ್ ಅನ್ನ ನೋಡ್ಕೋಬಹುದು. ಆದ್ರೆ ಅಷ್ಟು ಟೈಮ್ ಇರಲ್ಲ, ಮಾಡ್ಬೇಕಾದ್ರೆ ನಿಧಾನಕ್ಕೆ ಮಾಡ್ರಿ. ಮೊದಲು ಡಿಸ್ಕ್ರಿಮಿನೆಂಟ್ ಫಾರ್ಮುಲಾ ಹಾಕೊಂಡು ಆನ್ಸರ್ ಕಂಡಿಡ್ಕೊಂತೀರಾ, ಅದನ್ನ ನೆಕ್ಸ್ಟ್ ಮತ್ತೆ ಈಕ್ವೇಶನ್ ಗೆ ಸಬ್ಸ್ಟಿಟ್ಯೂಟ್ ಮಾಡಿ ಮತ್ತೆ ಫಾರ್ಮುಲಾ ಮೆಥಡಿಗೆ ಹೋಗಿ ಫಾರ್ಮುಲಾ ಮೆಥಡ್ ಇಂದ ಏನ್ ಕಂಡುಹಿಡಬೇಕು, ನಾನು ಕೆ ವ್ಯಾಲ್ಯೂನ ಕಂಡುಹಿಡಬೇಕು. ಇದಾದ್ಮೇಲೆ ನೆಕ್ಸ್ಟ್ 26th ಕ್ವಶನ್. 26th ಕ್ವಶನ್ ಅಲ್ಲಿ ಚಾಯ್ಸ್ ಕೊಟ್ಟಿರ್ತಾರೆ, ಟ್ರಿಗ್ನೋಮೆಟ್ರಿಲಿ ಚಾಯ್ಸ್ ಕೊಟ್ಟಿರ್ತಾರೆ. ಫಸ್ಟ್ ಕೊಟ್ಟಿರ್ತಕ್ಕಂಥ ಕ್ವಶನ್ ಸೈನ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ ಮೈನಸ್ 2 ಸೈನ್ ಕ್ಯೂಬ್ ಥೀಟಾ ಡಿವೈಡೆಡ್ ಬೈ 2 ಕಾಸ್ ಕ್ಯೂಬ್ ಥೀಟಾ ಮೈನಸ್ ಕಾಸ್ ಥೀಟಾ ಇಸ್ ಈಕ್ವಲ್ ಟು ಏನ್ ಪ್ರೂವ್ ಮಾಡಬೇಕು, ಟ್ಯಾನ್ ಥೀಟಾ ಅಂತ ಪ್ರೂವ್ ಮಾಡ್ಬೇಕು. LHS ಇಸ್ ಈಕ್ವಲ್ ಟು RHS ಅಂತ ಪ್ರೂವ್ ಮಾಡ್ಬೇಕು. ಅರ್ಥ ಆಯ್ತಾ? ಫಸ್ಟ್ LHS ಬರ್ಕೊಳ್ರಿ. ಸೈನ್ ಥೀಟಾ ಮೈನಸ್ 2 ಸೈನ್ ಕ್ಯೂಬ್ ಥೀಟಾ ಡಿವೈಡೆಡ್ ಬೈ 2 ಕಾಸ್ ಕ್ಯೂಬ್ ಥೀಟಾ ಮೈನಸ್ ಕಾಸ್ ಥೀಟಾ ಇಸ್ ಈಕ್ವಲ್ ಟು ಟ್ಯಾನ್ ಥೀಟಾ ಅಂತ ಪ್ರೂವ್ ಮಾಡ್ಬೇಕು. LHS ಅನ್ನ ಬರ್ಕೊಂಡಾಗ ಫಸ್ಟ್ ಇಲ್ಲಿ ಏನ್ ಕಾಮನ್ ತೆಗಿತೀರಾ, ಇಲ್ಲೂ ಸೈನ್ ಥೀಟಾ ಇದೆ, ಇಲ್ಲಿ ಸೈನ್ ಕ್ಯೂಬ್ ಥೀಟಾ ಇದೆ ಅಂದಾಗ ಸೈನ್ ಥೀಟಾ ಕಾಮನ್ ತೆಗೀರಿ. ಸೈನ್ ಥೀಟಾ ಕಾಮನ್ ತೆಗ್ದಾಗ ಇಲ್ಲಿ ಏನಾಗುತ್ತೆ, ಸೇಮ್ ಇರೋದ್ರಿಂದ ಕಾಮನ್ ತೆಗ್ದಿರೋದಕ್ಕೆ 1 ಬರುತ್ತೆ. 1 ಮೈನಸ್ 2ಗೆ 2, ಒಂದು ಸೈನ್ ಹೋದ್ರೆ ಒಳಗಡೆಗೆ ಎಷ್ಟು ಉಳಿಯುತ್ತೆ, ಸೈನ್ ಸ್ಕ್ವೇರ್ ಥೀಟಾ ಉಳಿಯುತ್ತೆ. ಡಿವೈಡೆಡ್ ಬೈ ಏನಿದೆ ಅದೇ ಬರ್ಕೊಳ್ರಿ, 2 ಕಾಸ್ ಕ್ಯೂಬ್ ಥೀಟಾ ಮೈನಸ್ ಕಾಸ್ ಥೀಟಾ ಅಂತ ಬರೀತೀರ. ದಟ್ ಈಸ್ ಈಕ್ವಲ್ ಟು ಈಗ ನೆಕ್ಸ್ಟ್ ಏನ್ ಬರ್ಕೋಬೇಕು, ಸೈನ್ ಥೀಟಾ ಇಂಟು 1 ಮೈನಸ್ 2 ಇಂಟು ಸೈನ್ ಸ್ಕ್ವೇರ್ ಥೀಟಾ ಅಂದ್ರೆ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ 2 ಕಾಸ್ ಕ್ಯೂಬ್ ಥೀಟಾ ಮೈನಸ್ ಕಾಸ್ ಥೀಟಾ. 2 ಕಾಸ್ ಕ್ಯೂಬ್ ಥೀಟಾ ಮೈನಸ್ ಕಾಸ್ ಥೀಟಾ ಅಂತ ಬರೀತೀರಾ. ದಟ್ ಈಸ್ ಈಕ್ವಲ್ ಟು ನೆಕ್ಸ್ಟ್ ಏನಾಗುತ್ತೆ, ಸೈನ್ ಥೀಟಾ ಇಂಟು 1 ಮೈನಸ್ 2 ಪ್ಲಸ್ 2 ಕಾಸ್ ಸ್ಕ್ವೇರ್ ಥೀಟಾ ಬ್ರಾಕೆಟ್ ಬಿಡಿಸ್ರಿ ಡಿವೈಡೆಡ್ ಬೈ 2 ಕಾಸ್ ಕ್ಯೂಬ್ ಥೀಟಾ ಮೈನಸ್ ಕಾಸ್ ಥೀಟಾ ಅಂತಂದ್ರೆ ಇಲ್ಲಿ ಏನ್ ಕಾಮನ್ ತೆಗ್ದಿರ್ಬೇಕು, ನಾನು ಕಾಸ್ ಥೀಟಾ ಕಾಮನ್ ತೆಗ್ದಿದ್ರೆ ಒಳಗಡೆಗೆ ಏನ್ ಉಳಿಯುತ್ತೆ ನನಗೆ 2 ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ 1 ಉಳಿಯುತ್ತೆ. 2 ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ 1 ಉಳಿಯುತ್ತೆ. ಅದನ್ನ ಇಲ್ಲಿ ನಾವು ಬರ್ಕೊಂಡಾಗ ಇಲ್ಲಿ ಕೆಳಗಡೆಗೆ ಏನ್ ಬರೀತೀರಾ, ಕಾಸ್ ಥೀಟಾ ಇಂಟು 2 ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ 1 ಅಂತ ಬರೀತೀರಾ.
ಇಲ್ಲಿ ಮೇಲ್ಗಡೆಗೆ ಏನಾಗುತ್ತೆ, ಇಲ್ಲಿ 1 - 2 ಅಂದ್ರೆ ಇಲ್ಲಿ ಏನಾಗುತ್ತೆ -1 ಆಗುತ್ತೆ. ಆದ್ರಿಂದ ಇಲ್ಲಿ sin θ ಡಿವೈಡೆಡ್ ಬೈ 2 cos square θ -1 ಡಿವೈಡೆಡ್ ಬೈ cos θ ಇಂಟು 2 cos square θ -1. ಇದು ಕ್ಯಾನ್ಸಲ್ ಆಗ್ಬಿಟ್ಟು sin θ ಡಿವೈಡೆಡ್ ಬೈ cos θ ಅಂದ್ರೆ ಏನ್ ಬರುತ್ತೆ, ನಂಗೆ tan θ ಬರುತ್ತೆ. ಇದು RHS ಇಂದ LHS ಗೆ ಹೋಗಕ್ ಬರಲ್ಲ. LHS ಇಂದನೇ ಏನ್ ಮಾಡ್ಬೇಕು, ನಾನು RHS ಅನ್ನ ಮಾಡ್ಬೇಕು. ಇದಕ್ಕೆ ಒಂದು ನೆಕ್ಸ್ಟ್ ಚಾಯ್ಸ್ ಕ್ವಶನ್ ಕೊಟ್ಟಿದ್ದಾರೆ. ಚಾಯ್ಸ್ ಕ್ವಶನ್ ಅಲ್ಲಿ ಟ್ರಿಗ್ನೋಮೆಟ್ರಿಗೆ ಅದನ್ನೇ ಕೇಳಿರ್ತಾರೆ, ಮತ್ತೆ ಬೇರೆ ಕೇಳಲ್ಲ. ಯಾವ್ದು ಕೇಳಿರ್ತಾರೆ ಅದನ್ನೇ ಚಾಯ್ಸ್ ಕ್ವಶನ್ ಗೆ ಬರಿಬೇಕು. ಪ್ರೂವ್ ದಟ್ 1 + cos θ 1 + cos θ ಡಿವೈಡೆಡ್ ಬೈ 1 - cos θ is equal to ಏನ್ ಕೇಳಿದ್ದಾರೆ, cosecant θ ಪ್ಲಸ್ cot θ ಹೋಲ್ ಸ್ಕ್ವೇರ್. cosecant θ ಪ್ಲಸ್ cot θ ಹೋಲ್ ಸ್ಕ್ವೇರ್ ಇದನ್ನ ಕೇಳಿದ್ದಾರೆ. ನೀವು LHS ಅನ್ನ ಬರ್ಕೊಂಡಾಗ LHS ಅಲ್ಲಿ ಏನಿದೆ 1 + cos θ. ಈ ತರ ಇದ್ದಾಗ ನೀವು ಇದನ್ನ ಉಲ್ಟಾದಲ್ಲಿ ರಾಷನಲೈಸ್ ದ ಡಿನಾಮಿನೇಟರ್ ಅಂತ ಕರೀತಾರೆ. ಮೈನಸ್ ಇದ್ರೆ ಪ್ಲಸ್ ಬರ್ಕೋಬೇಕು, ಪ್ಲಸ್ ಇದ್ರೆ ಮೈನಸ್ ಬರ್ಕೋಬೇಕು. ಆ ಮೆಥಡ್ ಅಲ್ಲಿ ಮಾಡಿದ್ರೆ ತುಂಬಾ ಈಸಿಯಾಗಿ ಬರುತ್ತೆ. ಈ ತರ ಕೊಟ್ಟಾಗ ನೀವು ಅದೇ ಮೆಥಡ್ ಅನ್ನೇ ಫಾಲೋ ಮಾಡ್ರಿ. 1 + cos θ ಬೈ 1 - cos θ ಇಂಟು ಹಾಕ್ಬೇಕು. ರಾಷನಲೈಸ್ ದ ಡಿನಾಮಿನೇಟರ್ ಅಂತ ಕರೀತಾರೆ. ಮೈನಸ್ ಇದ್ರೆ ಪ್ಲಸ್ ಹಾಕೊಳ್ರಿ, 1 ಮೈನಸ್ ಇದ್ರೆ 1 + cos θ ಡಿವೈಡೆಡ್ ಬೈ 1 + cos θ. ಈಗ ನಾನು ಮಲ್ಟಿಪ್ಲೈ ಮಾಡಿದ್ರೆ 1 + cos θ ಇಂಟು 1 + cos θ ಅಂದ್ರೆ ಎಷ್ಟಾಗುತ್ತೆ, 1 + cos θ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ a + b ಇಂಟು a - b. a + b ಇಂಟು a - b ಹಾಕಿದಾಗ 1 + cos θ ಇಂಟು 1 - cos θ ಇಂಟು 1 + cos θ ಅಂತಂದ್ರೆ a + b ಇಂಟು a - b ಅಂದ್ರೆ a² - b² ಅಂದ್ರೆ cos θ ಹೋಲ್ ಸ್ಕ್ವೇರ್ ಅಂತ ಬರಿತೀರಾ. ದಟ್ ಈಸ್ ಈಕ್ವಲ್ ಟು 1 + cos θ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 1² - cos θ ಹೋಲ್ ಸ್ಕ್ವೇರ್ ಅಂತಂದ್ರೆ ಏನಾಗುತ್ತೆ, sin θ ಆಗುತ್ತೆ. ದಟ್ ಈಸ್ ಈಕ್ವಲ್ ಟು ಏನಾಗುತ್ತೆ, 1/sin θ ಪ್ಲಸ್ 1/sin θ ಪ್ಲಸ್ cos θ ಬೈ sin θ ಹೋಲ್ ಸ್ಕ್ವೇರ್. cos θ ಬೈ sin θ ಹೋಲ್ ಸ್ಕ್ವೇರ್ ಆಗುತ್ತೆ. ದಟ್ ಈಸ್ ಈಕ್ವಲ್ ಟು ಏನಂತ ಬರಿಬೇಕು, cosecant θ ಪ್ಲಸ್ cot θ ಹೋಲ್ ಸ್ಕ್ವೇರ್. cosecant θ ಪ್ಲಸ್ cot θ ಹೋಲ್ ಸ್ಕ್ವೇರ್ ಅಂತ ಆಗುತ್ತೆ. ನೆಕ್ಸ್ಟ್ 27th ಕ್ವಶನ್. 2 pillars of equal heights and on either side of the road which is 100 meter wide, the angle of elevation of the top of the pillar are 60 and 30 at a point on the road in between the pillars. Find the position of the point between the pillars and height of the each pillar ಅನ್ನ ಕಂಡುಹಿಡಿಬೇಕು. ಇದಕ್ಕೆ ಫಿಗರ್ ಬರ್ಕೋಬೇಕು. ಫಸ್ಟಿಗೆ ಫಿಗರ್ ಬರ್ಕೊಂಡಾಗ